ಲೈಫ್ ಸ್ಟೋರಿ. ಸೊ ಅಳೋದು ಅಂತ ಅಂದ್ರೆ ತುಂಬಾ ಇದೆ. ಸೊ ಕಷ್ಟ ಅಂತ ಬಂದ್ರೆ ಯಾರ ಲೈಫಲ್ಲಿ ಕಷ್ಟ ಇಲ್ಲ, ಪ್ರತಿಯೊಬ್ಬರ ಲೈಫಲ್ಲಿ ಕೂಡ ಕಷ್ಟ ಇರುತ್ತೆ. ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕಿತ್ತು, ಒಳ್ಳೆ ಮಾರ್ಕ್ಸ್ ತೆಗಿಬೇಕಿತ್ತು. ಇಲ್ಲ ಅಂತಂದ್ರೆ ನಮ್ಮಪ್ಪ ಅಲ್ಲೇ ಸ್ಕೂಲಲ್ಲೇ ಸರಿಯಾಗಿ ಹೊಡಿತಿದ್ರು. ಬಟ್ ಬಿಲೀವ್ ಮೀ, ನನ್ನ ಬುಕ್ಕು ಕೂಡ ಮುಟ್ಟಿರ್ಲಿಲ್ಲ ಎಕ್ಸಾಮ್ ಇದ್ದಿನ ದಿವಸ. ಬರೀ ಲೈಫ್ಗೆ ಇಂಪಾರ್ಟೆನ್ಸ್ನ ಕೊಡ್ತಿದ್ದೀವಿ, ಶೋಕಿಗಲ್ಲ. ಸೊ ಅದರಿಂದ ಮೇ ಬಿ ನಿಮಗೆ ನಮ್ಮ ಬ್ಲಾಗ್ಸ್ ನಾವೇನಾದ್ರೂ ನಮ್ಮ ಲೈಫಲ್ಲಿ ಬೆಸ್ಟ್ ಡಿಸಿಷನ್ ತಗೊಂಡಿದ್ದೀವಿ, ನಮ್ಮ ಲೈಫಲ್ಲೇ ನಾವು ಯಾವುದಾದ್ರೂ ಒಂದು ವಿಷಯಕ್ಕೆ ರಿಗ್ರೆಟ್ ಮಾಡಲ್ಲ ಅಂತಂದ್ರೆ ಅದು. ಹಲೋ, ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಹಾಯ್, ಎಲ್ಲರಿಗೂ ನಮಸ್ತೆ. ಇವನ್ ಕಡೆಯಿಂದ ಕೂಡ ಪುಟ್ಟ ಹಾಯ್. ಸೊ ಫುಲ್ಲು ನಿದ್ದೆಲಿದ್ದಾನೆ. ಇವಾಗ ಜಸ್ಟ್ ಸ್ನಾನ ಆಯಿತು. ಇದಕ್ಕೂ ಮುಂಚೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ಅಟ್ಯಾಚ್ ಮಾಡ್ತೀನಿ. ಇದಾದ್ಮೇಲೆ ನೋಡ್ಕೊಂಡು ಬನ್ನಿ. ಟೈಮು ಆಲ್ಮೋಸ್ಟ್ 1 ಗಂಟೆ ಆಗಿದೆ ಮಧ್ಯಾಹ್ನ. ಸೊ ಇವಾಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಸಾಕಷ್ಟು ಜನ ಕಮೆಂಟಲ್ಲಿ ಕೇಳ್ತಿದ್ರಿ ವ್ಲಾಗ್ಸ್ ಮಾಡಿ ವ್ಲಾಗ್ಸ್ ಮಾಡಿ ವ್ಲಾಗ್ಸ್ ಮಾಡಿ ಅಂತ ಹೇಳಿ. ಸೊ ಡೈಲಿ ವ್ಲಾಗ್ ಮಾಡಿ ಅಂತ ಹೇಳಿ. ಸೊ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀವಿ ಅಷ್ಟೇ. ನೋಡಿ ಈ ಥರ ಸ್ವಿಚ್ ಬೋರ್ಡ್ ಒಳಗಡೆ ಕೈ ಇಡಕ್ಕೆ ಹೋಯ್ತು. ನೀವು ಯಾರು ಏನು ಮಾಡ್ತಾರೆ ಅದು ಮಾಡಬೇಕು ಅಷ್ಟೇ. ಇವಾಗ ನೀನು ಆಫ್ ಮಾಡ್ದಲ್ಲ ಅದನ್ನ ನೋಡೋಣ. ಅದು ಸ್ವಿಚ್ ಆಫ್ ಮಾಡಿದ್ನಲ್ವ ಲೈಟ್ ಈಗ ಜಸ್ಟ್. ಸೊ ಅದನ್ನ ಮಾಡಕ್ ಹೋಗ್ತಿದ್ದೆ ನೋಡಿ. ಏನೋ ಪೌಡರ್ ಬಿದ್ದಿದ್ದೇನೋ ಗೊತ್ತಿಲ್ಲ. ಇವತ್ತು ರೆಡಿ ಮಾಡಿರೋದು ಅಂಬಿನೇ ಪಾಪುನ. ಸೊ ಇವಾಗ ನಾನು ಕೂಡ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದು ನಾಷ್ಟ ಜಸ್ಟ್ ತಿಂದಿದ್ದು. ನಾವು ಏನೋ ನಾಷ್ಟ ತಿಂದು ಅರ್ಧ ಗಂಟೆ ಆಯ್ತು. ನಾವು 12 ಗಂಟೆಗೆ ನಾಷ್ಟ ತಿಂದಿದ್ದು. ತುಂಬ ಲೇಟ್ ಆಯ್ತು ಇವತ್ತು ಆ್ಯಕ್ಚುಲಿ. ಇವನಿಂದಾನೇ ಗೈಸ್ ಲೇಟ್ ಆಗೋದು. ಏನು ಗೊತ್ತಾ ಗೈಸ್, ಇವನು ಕರೆಕ್ಟಾಗಿ 8 ಗಂಟೆಗೆ ಎದ್ದೇಳ್ತಾನೆ. 8 ಗಂಟೆಗೆ ಎದ್ಬಿಟ್ಟು ಮತ್ತೆ 10 ಗಂಟೆಗೆ ಮಲಗ್ತಾನೆ. 8 ಗಂಟೆಯಿಂದ 10 ಗಂಟೆವರೆಗೂ ಇವನ್ನ ನೋಡ್ಕೊಳ್ಳೋದ್ರಲ್ಲೇ ನನ್ನ ಟೈಮ್ ಮುಗಿಯುತ್ತೆ. ಅಂಬಿ ಅಂತೂ ಎದ್ದೇಳಲ್ಲ 10 ಗಂಟೆವರೆಗೂ. ಇವನ್ನ 10 ಗಂಟೆವರೆಗೂ ನೋಡ್ಕೊಂಡು 10 ಗಂಟೆಯಿಂದ 10 ವರ್ಷದ ಇಲ್ಲಿ ನಾವು ಮಲಗಿಸಿ ಆಮೇಲೆ ನಾನು ನಾಷ್ಟ ಮಾಡೋಕ್ಕೆ ಹೋಗ್ತೀನಿ. ಬಿಕಾಸ್ ನೈಟ್ ಕೂಡ ಲೇಟಾಗಿ ತಿಂದಿರ್ತೀವಲ್ಲ, ಅದರಿಂದ ನನಗೆ ಅಷ್ಟು ಹೊಟ್ಟೆ ಹಸಿತಾ ಇರಲ್ಲ. ಇನ್ನು ಊಟ ಬಂದು ಮಧ್ಯಾಹ್ನ 2 ಗಂಟೆಗೆ ಮಾಡ್ತೀವಿ. ಇನ್ನು ನೈಟ್ ಊಟ ಬಂದು ಬಿಗ್ ಬಾಸ್ ನೋಡ್ತಾ ಮಾಡ್ತೀವಿ 9:30ವರೆಗೆ. ಇದಾಗಿರುತ್ತೆ ನಮ್ಮದು ದಿವಸ ನಾವು ತಿಂಡಿ ನಾಷ್ಟ ಊಟ ತಿನ್ನುವಂಥ ಟೈಮು ಅಷ್ಟೇ. ಇವಾಗ ಬ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ. ತಮ್ಮೇಲೆ ನೋಡಿದ್ರೇ ಗೊತ್ತಾಗಿರುತ್ತೆ ಸಾಕಷ್ಟು ಜನಕ್ಕೆ ಇದು ಯಾವ ಬ್ಲಾಗು ಅಂತ ಹೇಳಿ. ಈ ಬ್ಲಾಗ್ ಬಂದು ತುಂಬಾ ಜನ ರಿಕ್ವೆಸ್ಟ್ ಮಾಡ್ತಿರೋಂತಹ ಬ್ಲಾಗ್ ಆಗಿರುತ್ತೆ. ತುಂಬಾ ಜನ ಈ ಒಂದು ಬ್ಲಾಗ್ನ ಮಾಡಿ ಅಂತ ಹೇಳಿ ಕಮೆಂಟ್ ಹಾಕಿದ್ರಿ. ಅದು ಬಂದು ನಮ್ಮ ಒಂದು ಲೈಫ್ ಸ್ಟೋರಿ ಬ್ಲಾಗ್ ಆಗಿರುತ್ತೆ. ಸಾಕಷ್ಟು ಜನ ಕಮೆಂಟ್ ಹಾಕಿರೋದ್ರಿಂದ ಮಾಡ್ತಾ ಇದ್ದೀನಿ. ಆ್ಯಂಡ್ ಗೈಸ್ ಇನ್ನೊಂದು ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ತುಂಬಾ ಜನ ಯೂಟ್ಯೂಬ್ ಬ್ಲಾಗರ್ಸ್ ನೀವು ಅಬ್ಸರ್ವ್ ಮಾಡಿ ನೋಡಿರ್ತೀರಾ, ತುಂಬಾ ಜನ ವಿಡಿಯೋದಲ್ಲಿ ಸೋ 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 ಅಂತ ಇರ್ತಾರೆ. ಇವನ್ ನಾನು ಕೂಡ ಆ ಲಿಸ್ಟಲ್ಲಿ ಫಸ್ಟ್ ಅಂತಾನೆ ಹೇಳ್ಬೋದು. ಯಾಕೆ ನಾವು ಸೋ ಅಂತ ಇರ್ತೀವಿ ಅಂತ ಹೇಳಿ ನಾನು ಇವತ್ತು ನಿಮ್ಗೆ ಹೇಳ್ತೀನಿ. ಸೊ ಯಾಕೆ ಸೋ ಅಂತ ಇರ್ತೀವಿ ಅಂತಂದ್ರೆ ನೀವೇ ಅಷ್ಟೇ, ಜಸ್ಟ್ ನೀವು ವ್ಲಾಗರ್ ಆಗಿದ್ರು ಅಥವಾ ಆಗದಲ್ಲೇ ಇದ್ರು ಕೂಡ ಜಸ್ಟ್ ಒಂದ್ಸತಿ ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡಿ ನೋಡಿ. ಜಸ್ಟ್ ಹಾಗೆ ಮಾಡೋಕ್ಕೆ ಟ್ರೈ ಮಾಡಿ, ಹಾಗೆ ನಿಮ್ಗೆ ಗೊತ್ತಾಗುತ್ತೆ. ಅದೇನೋ ಗೊತ್ತಿಲ್ಲ, ಫ್ಲೋ ಅಲ್ಲಿ ಸೋ 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 ಬರ್ತಾನೇ ಇರುತ್ತೆ. ಅದು ಯಾಕೆ ಅಂತ ನನಗೆ ಇಂದುವರೆಗೂ ಗೊತ್ತಿಲ್ಲ. ಬಿಕಾಸ್ ಏನಾದರೂ ಒಂದು ಹೇಳಬೇಕು ಅಂತ ಹೇಳಿ ಯೋಚನೆ ಮಾಡ್ತಿರ್ತೀವಲ್ವಾ. ಸೊ ಆ ಯೋಚನೆ ಮಾಡೋಕ್ಕೆ ಗ್ಯಾಪ್ ತಗೊಳ್ಳೋದು ನಾವು ಯಾವಾಗ ಗೊತ್ತಾ, ಸೊ ಅಂತ ಹೇಳ್ಬೇಕಾರೆ ಸೊ ಅಂದ್ಬಿಟ್ಟು ನೆಕ್ಸ್ಟ್ ಸ್ಟಾರ್ಟ್ ಮಾಡಿಬಿಡ್ತೀವಿ ನಾವು. ಸೊ ಆ ರೀತಿ ಒಂದು ಅಭ್ಯಾಸ ಆಗ್ಬಿಡ್ತು ಆಲ್ಮೋಸ್ಟ್ ಎಲ್ಲ ವ್ಲಾಗ್ಸಲ್ಲೂ. ಎಲ್ಲ ವ್ಲಾಗರ್ಸು ಕೂಡ ಸೋ 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 ಅಂತ ಇರ್ತಾರೆ. ನಾನು ಇಷ್ಟೊಂದು ಕಮೆಂಟ್ಸ್ ನೋಡಿದ್ದೀನಿ. ಸೊ ಅವ್ರ ವ್ಲಾಗ್ಸಲ್ಲೂ ಕೂಡ ಅಕಸ್ಮಾತ್ ಏನಾದರೂ ನಾನು ತುಂಬ ಸೋ 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 ಅಂತಿದ್ರೆ ವಿಡಿಯೋದಲ್ಲಿ ದಯವಿಟ್ಟು ಸಾರಿ ಆಯಿತಾ. ಸೊ ಫಸ್ಟೇ ಹೇಳ್ತಾ ಇರ್ತೀನಿ, ಅದೇನು ಬೇಕು ಅಂತಾನೆ ಹೇಳಲ್ಲ ನಾವು, ಫ್ಲೋ ಅಲ್ಲಿ ಬಂದ್ಬಿಡುತ್ತೆ ಅದು. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅಂಬಿ ಪಾಪನ ಮಲಗಿಸ್ತಿದ್ದಾನೆ. ನಾವು ನಮ್ಮ ಲೈಫ್ ಸ್ಟೋರಿನ ಹೇಳ್ಕೊಳ್ಳೋದ್ರಿಂದ ಸೊ ಕೆಲವೊಬ್ರು ಕಮೆಂಟ್ ಹಾಕ್ಬೋದು, ನೀವೇನು ದೊಡ್ಡ ಸೆಲೆಬ್ರಿಟೀಸ್ ಅಲ್ಲ ನಿಮ್ಮ ಲೈಫ್ ಸ್ಟೋರಿ ಕೇಳೋಷ್ಟು ಅಂತ. ಸೊ ನಾವು ದೊಡ್ಡ ಸೆಲೆಬ್ರಿಟೀಸ್ ಅಲ್ಲದೆ ಇರ್ಬೋದು, ಅಟ್ಲೀಸ್ಟ್ ನಮ್ಮ ಒಂದು 4 ಲಕ್ಷ ಜನ ಏನಿದ್ದಾರೆ ಸಬ್ಸ್ಕ್ರೈಬರ್ಸ್, ಸೊ ಅವ್ರಿಗೋಸ್ಕರ ನಾವು ವಿಡಿಯೋನ ಮಾಡ್ತಾ ಇದ್ದೀವಿ. ಅವ್ರು ಕೇಳಿರೋದಕ್ಕೋಸ್ಕರ ನಾವು ಬೇಕಾ ಬೇಡವಾ ಅಂತ ಹೇಳಿ ನೀವೇ ಕಮೆಂಟ್ ಹಾಕಿ ಅಂತಂದಾಗ ಆಲ್ಮೋಸ್ಟ್ 99.9% ಜನ ಬೇಕು ಅಂತ ಹೇಳಿ ಕಮೆಂಟ್ ಹಾಕಿದ್ರಿ. ಸೊ ಇವತ್ತು ನಾವು ಮಾಡ್ತಾ ಇರೋದು ನನ್ನ ಒಂದು ಲೈಫ್ ಸ್ಟೋರಿನ. ಸೊ ಕೆಲವೊಬ್ರಿಗೆ ಕ್ಯೂರಿಯಾಸಿಟಿ ಇರುತ್ತೆ, ಸೊ ನಾನು ಬ್ಲಾಗ್ ನೋಡೋರಿಗೆ. ಸೊ ಏನು ಎತ್ತ ನನ್ನ ಚೈಲ್ಡ್ಹುಡ್ ಏನು, ಸೊ ನನ್ನ ಲೈಫ್ ಏನು, ನನ್ನ ಲೈಫ್ ಸ್ಟೋರಿ ಏನು, ಹಂಬಿ ಹೇಗೆ ಸಿಗ್ತಾ, ಆ್ಯಂಡ್ ನಮ್ಮ ಮ್ಯಾರೇಜ್ ಸ್ಟೋರಿ ಆಗಿರ್ಬೋದು, ಟಿಲ್ ನಾನು ಹೇಗಿದ್ದೀನಿ ಅಂದರೆ ಚಿಕ್ಕವಳಿಂದ ಇಲ್ಲಿವರೆಗೂ ಹೇಗಿದ್ದೀನಿ ಅಂತ ಹೇಳಿ ಒಂದ್ಬಿಟ್ಟು ಸ್ಟೋರಿ ಹೇಳ್ತಾ ಇದ್ದೀನಿ. ಲೈಫ್ ಸ್ಟೋರಿನ ನಾನು ಪಟ್ಟಿರೋ ಕಷ್ಟ ಆಗಿಲ್ಲ ಅಥವಾ ನಾನೇನೋ ಸಾಧನೆ ಮಾಡಿದ್ದೀನಿ ಅಂತ ಹೇಳಿ ಹೇಳ್ಕೊಳ್ತಾ ಇಲ್ಲ, ಈಗಲೇ ಹೇಳ್ತಿದ್ದೀನಿ. ಸೊ ಆ ರೀತಿ ದಯವಿಟ್ಟು ಕಮೆಂಟ್ ಹಾಕಕ್ಕೆ ಹೋಗ್ಬಿಡಿ. ಇಂಟ್ರೆಸ್ಟ್ ಇದ್ದರೆ ವಿಡಿಯೋ ನೋಡಿ, ಇಲ್ಲ ಅಂತಂದರೆ ಬಿಟ್ಬಿಡಿ ಅಷ್ಟೇ. ಸೊ ಬೇಜಾರೇನಿಲ್ಲ, ಅಟ್ಲೀಸ್ಟ್ ಕೇಳಿರೋರ್ಗಾದ್ರೂ ಈ ವ್ಲಾಗ್ ಹೆಲ್ಪ್ ಆಗುತ್ತೆ. ಸೊ ನಾನು ನನ್ನ ಸಬ್ಸ್ಕ್ರೈಬರ್ಸ್ಗೋಸ್ಕರ ಜೊತೆಗೆ ನಮ್ಮ ಒಂದು ಹಿತಾನ ಬಯಸೋರ್ಗೋಸ್ಕರ ವಿಡಿಯೋ ಮಾಡ್ತಾ ಇರೋದು. ಸೊ ತುಂಬ ಜನ ವ್ಲಾಗ್ಸ್ ಮಾಡಿ ಯಾಕೆ ವ್ಲಾಗ್ಸ್ ಮಾಡ್ತಿಲ್ಲ ಅಂತ ಹೇಳಿ ನೆನೆ ಬಿಟ್ಟಿರುವಂತಹ ಶಾರ್ಟ್ಸ್ ವಿಡಿಯೋಗೆ ತುಂಬಾ ಕಮೆಂಟ್ಸ್ ಆಗ್ತಿರ್ತೀರ. ಆ್ಯಕ್ಚುಲಿ ಗೈಸ್ ನಾನು ಯಾವುದೇ ವಿಡಿಯೋ ಬಿಟ್ಟರು, ಇವನ್ ವ್ಲಾಗ್ಸ್ ಆಗಿರಲಿ ಅಥವಾ ಶಾರ್ಟ್ಸ್ ಆಗಿರಲಿ ಅಥವಾ ಇನ್ಸ್ಟಾಗ್ರಾಮ್ ರೀಲ್ಸೇ ಆಗಿರಲಿ, ಸೊ ನಾನು ಪ್ರತಿಯೊಬ್ಬರು ಕಮೆಂಟ್ಸ್ನು ಕೂಡ ಓದ್ತಾ ಇರ್ತೀನಿ. ಪ್ರತಿಯೊಬ್ಬರು ಕಮೆಂಟ್ಸ್ಗೂ ಕೂಡ ನಾನು ಲೈಕ್ ಕೊಡ್ತಾ ಇರ್ತೀನಿ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು ಇನ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಶಾರ್ಟ್ಸ್. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಕಂಟಿನ್ಯೂ ಮಾಡೋಣ ಬನ್ನಿ. ಇವಾಗ ಅಂಬಿ ಪಾಪನ ಮಲಗಿಸಾಯ್ತು, ಬಂದಿದ್ದಾನೆ, ಜಸ್ಟ್ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಎಸ್, ಈಗ ನಾನು ಮಾತಾಡಾಯ್ತು. ಸೊ ನನ್ನ ಲೈಫ್ ಸ್ಟೋರಿ ಆಗಿರೋದ್ರಿಂದ ನಾನು ಮಾತಾಡ್ತೀನಿ. ಕಮೆಂಟಲ್ಲಿ ತುಂಬ ಜನ ಬೈತಾರೆ, ಅಂಬಿ ಹಣ್ಣಿಗೆ ಮಾತಾಡಕ್ಕೆ ಬಿಡಿ, ಅಂಬಿ ಹಣ್ಣಿಗೆ ಮಾತಾಡ ಅಂದ್ರೆ
ಆ ಥರ ಕಮೆಂಟಲ್ಲಿ ಕೇಳ್ತಾ ಇರ್ತಾರೆ ಅಂಬಿ ಬಗ್ಗೆ. ನೆಕ್ಸ್ಟ್ ಫುಲ್ ನಂದೇ ಸ್ಟೋರಿ ಇದೆಲ್ಲ. ಈಗ ಅಂಬಿ ಬಗ್ಗೆ ಯಾವುದೇ ರೀತಿ ಡೌಟ್ಸ್ ಇದ್ರು, ಯಾವುದೇ ರೀತಿ ಕ್ವಶನ್ಸ್ ಇದ್ರು ಕೂಡ ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಅವನ ಒಂದು ಲೈಫ್ ಸ್ಟೋರಿ ವ್ಲಾಗ್ ಮಾಡಬೇಕಾದ್ರೆ ನಾನು ಕ್ವಶನ್ಸ್ ಕೇಳ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ ಅಲ್ಲಿ ಕಂಪ್ಲೀಟ್ ನೀನೇ ಮಾತಾಡಬೇಕು. ಸೊ ನಾನು ಮಾತಾಡಲ್ಲ. ಸೊ ಈ ವ್ಲಾಗ್ ಅಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಫುಲ್ ನಿಂದು ಲೈಫ್ ಸ್ಟೋರಿ ಅಂದ್ರೆ ಎಲ್ಲ ಬೆಳೆದಿದ್ದು ಇವಾಗ ಮದುವೆ ಆಗಿದ್ದು ಗಂಟ ಹೇಳ್ತೀವಿ ಅಂದ್ರೆ ಹೇಗಿತ್ತು ನನ್ನ ಲೈಫ್ ಅಂತ ಹೇಳಿ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ನಿನ್ ವ್ಲಾಗ್ ಬಂದಾಗ ಸೊ ಇವಾಗ ಒಂದಷ್ಟು ಕ್ವಶನ್ಸ್ ಕೇಳ್ತಾರೆ. ಆ ಕ್ವಶನ್ಸ್ ಜೊತೆಗೆ ನಿನ್ ಲೈಫ್ ಹೇಗಿತ್ತು ಅಂತ ಹೇಳಿ ನೀನ್ ಹೇಳು, ಓಕೆನಾ? ನೆಕ್ಸ್ಟ್ ವ್ಲಾಗ್ ಈ ವ್ಲಾಗ್ ಪೂರ್ತಿ ನಂದಿರುತ್ತೆ, ಆಯ್ತಾ? ಯಾಕಂದ್ರೆ ತುಂಬಾ ಜನ ಕಮೆಂಟ್ ಅಲ್ಲಿ ನಮ್ಮ ಅಮ್ಮನ ಮನೆ ಹೋಮ್ ಟೂರ್ ಕೇಳಿದಾಗ ತುಂಬಾ ಜನ ನಾವು ಇವ್ರದ್ದು ಲೈಫ್ ಸ್ಟೋರಿನ ರಿಕ್ವೆಸ್ಟ್ ಮಾಡಿದ್ರು, ಅಂದ್ರೆ ಹೇಳಿ ಅಂತ ಹೇಳಿ ಓಕೆ ಮಾಡಿದ್ರು. ಸೊ ಅದಕ್ಕೋಸ್ಕರ ಆಯ್ತಾ. ಎಸ್, ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಆಫ್ ಆಲ್ ನಾನು ಹುಟ್ಟಿದ್ ಬಂದು ತುಮಕೂರಲ್ಲಿ. ತುಮಕೂರು ಅಂತಂದ್ರೆ ಆ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು. ಬಿಕಾಸ್ ನಾನು ಅಲ್ಲೇ ಒಂದು ಪ್ರಗತಿ ಹಾಸ್ಪಿಟಲ್ ಇದೆಯಲ್ಲ ತುಮಕೂರಲ್ಲಿ, ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಹುಟ್ಟಿದ್ದು. ಬಿಕಾಸ್ ಎಷ್ಟೇ ಹಾಸ್ಪಿಟಲ್ ಸುತ್ತಿದ್ರು ಕೂಡ ತಾಯಿ ಮಗು ಉಳಿಯಲ್ಲ ಅಂತ ಹೇಳಿದ್ರು ನಮ್ಮ ಅಮ್ಮಗೆ. ಆದ್ರೂ ಹೇಗೋ ಗೊತ್ತಿಲ್ಲ ಹುಟ್ಬಿಟ್ಟೆ. ತುಮಕೂರಲ್ಲಿ ಹುಟ್ಟಿದ್ದು. ಅಂದ್ರೆ ನಮ್ಮ ಅಕ್ಕಪಕ್ಕ ಊರಲ್ಲಿ ಎಲ್ಲ ಟ್ರೈ ಮಾಡಿದ್ದಾರೆ, ಬಟ್ ಯಾವ ಹಾಸ್ಪಿಟ್ಲು ಹುಟ್ಟಬೇಕಂತ ಋಣ ಇತ್ತು ಅಲ್ಲಿ ಹುಟ್ಟಿರ್ತಾರಲ್ವ. ಸೊ ಹಂಗೆ ನಾನು ತುಮಕೂರಲ್ಲಿ ಹುಟ್ಟಿದ್ದು. ಅದಾದ್ಮೇಲೆ ನಾನು 9 ತಿಂಗಳವರೆಗೂ ನಮ್ಮ ಅಮ್ಮನ ಊರಲ್ಲಿದ್ದೆ. ಅಂದ್ರೆ ಗೊತ್ತಲ್ವಾ, ಬಾಣ್ತನ ಮಾಡ್ತಾರಲ್ವಾ. ಸೊ ಆ ರೀತಿ ಬುದ್ಧಿ ಬರೋವರೆಗೂ 9 ತಿಂಗಳವರೆಗೂ ನಮ್ಮ ಅಮ್ಮನ ಊರಲ್ಲಿದ್ದೆ. 9 ತಿಂಗಳು ಪಾಪು ಇಂದ ಕೂಡ. ಅದಾದ್ಮೇಲೆ ಬೆಂಗಳೂರಿಗೆ ಬಂದ್ವಿ. ಬೆಂಗಳೂರಿಗೆ ಬಂದಾಗಿಂದ ಕೂಡ ಹುಟ್ಟಾಗಿದ್ದ ಕೂಡ ನಾನು ಇರೋದು ಬೆಂಗಳೂರಲ್ಲೇ, ಆಯ್ತಾ? ಅದೇನು 9 ತಿಂಗಳು ಮಗು ಇದೆ, ಅದು ಬಿಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಕೂಡ ಬೆಂಗಳೂರಲ್ಲೇ ಬೆಳೆದಿದ್ದು, ಓದಿದ್ದು ಅಷ್ಟೇ ಬೆಂಗಳೂರಿಗೆ. 9 ತಿಂಗಳು ಪಾಪು ಇದ್ದಾಗ ಬೆಂಗಳೂರಿಗೆ ಬಂದಿದ್ದು. ಇಲ್ಲ, ನಿಮ್ಮ ಅಪ್ಪ ಅಮ್ಮ ಇರೋದು? ನಮ್ಮ ಅಪ್ಪ ಬ್ಯಾಚುಲರ್ ಇದ್ದಾಗಿಂದನೂ ಬೆಂಗಳೂರಲ್ಲೇ ಇದ್ರು. ಅಂತಂದ್ರೆ ನಮ್ಮ ಅಪ್ಪ ಒಂದು 13-14 ವರ್ಷ ಹುಡುಗ ಇದ್ದಾಗಿದ್ದ ನಮ್ಮಪ್ಪ ಬೆಂಗಳೂರಲ್ಲೇ ಕೆಲಸ ಮಾಡ್ತಿದ್ರು. ಇನ್ನು ನಮ್ಮಮ್ಮ ಊರಲ್ಲಿ. ಎಷ್ಟು ವರ್ಷ ಆಯ್ತು ಕರೆಕ್ಟಾಗಿ ಬೆಂಗಳೂರಿಗೆ ಬಂದು? ನಮ್ಮ ಅಪ್ಪ ಬಂದು ನಮ್ಮ ಅಪ್ಪ ಅಮ್ಮ ಇಬ್ರು ಅಂದ್ರೆ ಮದ್ವೆ ಆದಾಗಿಂದನೂ ಬಂದಿರೋದು ಇಲ್ಲೇ. ಅವ್ರಿಬ್ರು ಬಂದು ಬೆಂಗಳೂರಲ್ಲಿ ಇದ್ದಿದ್ ಬಂದು ಎಷ್ಟು ವರ್ಷ, 20 ವರ್ಷ 21 ವರ್ಷನೂ ಆಗಿದೆ ಬೆಂಗಳೂರಲ್ಲಿ. ಅಷ್ಟೇ ಗೈಸ್. ಇವಾಗ ನನ್ಗೆ 20 ವರ್ಷ. ಸೊ ನಾನು ಬಂದಿರೋದು 20 ವರ್ಷದಿಂದ ನಾನು ಬೆಂಗಳೂರಲ್ಲೇ ಇರೋದು, ಆಯ್ತಾ? ಇನ್ನು ನನ್ನ ಒಂದು ಸ್ಟಡೀಸ್ ಅಂತ ಬಂತಂದ್ರೆ ನಾನು LKG ಪ್ರೀನರ್ಸರಿಯಿಂದ ಹಿಡಿದು SLC ವರೆಗೂ ಒಂದೇ ಸ್ಕೂಲಲ್ಲೇ ಓದಿರೋದು. ನನ್ನ ಒಂದು ಸ್ಟಡೀಸ್ ಹೇಗೆ ಅಂತಂದ್ರೆ, ನಾನು ಅಂಬಿನ ಲವ್ ಮಾಡೋವರೆಗೂ ಕೂಡ ನನಗೆ ಔಟ್ ಸ್ಕೋರ್ ಮಾಡಬೇಕಿತ್ತು, ಒಳ್ಳೆ ಮಾರ್ಕ್ಸ್ ತೆಗಿಬೇಕಿತ್ತು. ಇಲ್ಲ ಅಂತಂದ್ರೆ ನಮ್ಮಪ್ಪ ಅಲ್ಲೇ ಸ್ಕೂಲಲ್ಲೇ ಸರಿಯಾಗಿ ಹೊಡಿತಿದ್ರು. ಆ ಥರ ಚೆನ್ನಾಗಿ ಹೊಡಿತಿದ್ರು. ನನಗೆ ಯಾವ ಥರ ಅಂತಂದ್ರೆ, ನಾನು ಏನೇ ನೋಡಿದ್ರು ಕೂಡ ಅದು ನಾನು ಕಲಿಬೇಕು ಅನ್ನೋ ಒಂದು ಆಸಕ್ತಿ ಜಾಸ್ತಿ ಇರುತ್ತೆ. ಸೊ ಯಾರ ಹೆಲ್ಪು ಬೇಡ, ನಾನೇ ಕಲಿಬೇಕು, ಅದನ್ನ ಸ್ವಂತವಾಗಿ ನಾನೇ ಹಾಕೊಳ್ಬೇಕು. ಹೇರ್ ಸ್ಟೈಲ್ ಆಗಿರಲಿ, ಸ್ಯಾರಿ ಹಾಕೊಳ್ಳೋದಾಗಿರ್ಲಿ, ಬರೆಯೋದಾಗಿರ್ಲಿ, ಏನಿದ್ರು ಅದು ನಾನು ಕಲಿಬೇಕು ಅಂತ ನಂದು ಇದ್ದಿದ್ದು. ಆ ಥರ ಚಿಕ್ಕವಳಿಂದ ಇದ್ದಾಗಿಂದನೂ ಬಂದಿರೋದು. ಸೊ ತುಂಬಾನೇ ಚೆನ್ನಾಗಿ ಓದ್ತಿದ್ದೆ ನಾನು. ಇವನ್ನ ಲವ್ ಮಾಡೋವರೆಗೂ ಕೂಡ ಒಂದ್ ಸ್ವಲ್ಪ ಹಂಗಂತ ಹೇಳ್ತಲ್ಲ, ನೀನ್ ಲವ್ ಮಾಡಕ್ಕೂ 1 ವರ್ಷದ ಹಿಂದೆಯಿಂದ ನಂದು ಸ್ಟಡೀಸ್ ಅಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಬಂತು. ನಿಮ್ಗೆ ಆಲ್ರೆಡಿ ನಮ್ಮ ಅಮ್ಮನ ಹೋಮ್ ಟವರ್ ವ್ಲಾಗ್ ನೋಡಿದ್ರೆ ನಿಮ್ಗೆ ಗೊತ್ತಿರುತ್ತೆ. ಸೊ ನಾನು ಹೇಳ್ಕೊಂಡಿದ್ದೀನಿ ಅಂತ ಹೇಳಿ. ಸೊ ನಮ್ಮ ಅಪ್ಪ ಹುಷಾರಿಲ್ದಲೇ ಇದ್ದಿದ್ದಾಗಿದ್ರಿ. ಸೊ ನನ್ಗೆ ಓದೋಕೆ ಟೈಮ್ ಸಿಗ್ದಲೇ ಇರೋದ್ರಿಂದ ಅಲ್ಲಿಂದ ಸ್ವಲ್ಪ ಡೌನ್ ಆದೆ. ಮೀನ್ಸ್ ತೀರಾ ಡೌನ್ ಆಗಿಲ್ಲ ನನ್ನ ಸ್ಟಡೀಸಲ್ಲಿ. ನಾನು ಅಲ್ಲಿವರೆಗೂ ನಾನು ತುಂಬ ಸ್ಟಡೀಸ್, ಮನೆಗೆ ಬಾ ಕೆಲಸ ಮಾಡು ಸ್ಟಡೀಸ್, ಮನೆಗೆ ಬಾ ಕೆಲಸ ಮಾಡು ಸ್ಟಡೀಸ್, ಇದೇ ಆಗಿತ್ತು ನನ್ನ ಡೈಲಿ ರೂಟೀನ್. ಸೊ ಮನೆಗೆ ಬಂದ ತಕ್ಷಣ ನಾನು ಓದ್ತಿದ್ದೆ. ಅದಾದಮೇಲೆ ನನಗೆ ಯಾವಾಗ ಬುದ್ಧಿ ಬಂತು, ಒಂದು 5ನೇ ಕ್ಲಾಸ್ 6ನೇ ಕ್ಲಾಸಿಗೆ ಬಂದಮೇಲೆ ನಮ್ಮ ಅಮ್ಮ ಅಪ್ಪ ಇಬ್ಬರು ಕೆಲಸಕ್ಕೆ ಹೋಗ್ತಿದ್ರು. ಸೊ ಮನೆಗೆ ಬಂದ ತಕ್ಷಣ ಫಸ್ಟ್ ಮಾಡ್ತಿದ್ದು ಕೈಕಾಲು ಮುಖ ತೊಳ್ಕೊತಿದ್ದು. ಅದಾದ್ಮೇಲೆ ಫ್ರೆಶ್ ಅಪ್ ಆಗಿ ಅದಾದ್ಮೇಲೆ ಬಟ್ಟೆ ಇಡ್ತು, ಬಟ್ಟೆ ಒಗಿತಿದ್ದೆ, ಬಟ್ಟೆ ಒಣಗಾಕ್ತಿದ್ದೆ, ಕಸ ಗುಡಿಸ್ತಿದ್ದೆ, ಪಾತ್ರೆ ತೊಳಿತಿದ್ದೆ, ಕಸ ಗುಡಿಸಿ ನೆಲ ಒರೆಸಿ ನಮ್ಮಮ್ಮ ಬರೋಷ್ಟೊತ್ತಿಗೆ ಫೋನ್ ಮಾಡಿ ಹೇಳ್ತಿದ್ರು ನಮ್ಮಮ್ಮ, ಇಷ್ಟು ತರಕಾರಿ ಬೇಕು ಸಾಂಬಾರಿಗೆ, ಇದೆಲ್ಲ ಹಚ್ಚಿಡು ಅಂತ ಹಚ್ಚಿಡ್ತಿದ್ದೆ. ನಮ್ಮಮ್ಮ ಬರೋಷ್ಟೊತ್ತಿಗೆ ಟೀ ಕೂಡ ಗ್ಯಾಸ್ ಮೇಲೆ ಇಡ್ತಿದ್ದೆ. ಇಷ್ಟು ಕೆಲಸ ಮಾಡ್ತಿದ್ದೆ ನಾನು ಮದುವೆ ಮುಂಚೆ. ಚಿಕ್ಕವಳಿದ್ದಾಗಿದ್ದಾನು ಕೂಡ ನಮ್ಮ ಅಪ್ಪ ಅಮ್ಮ ಕೆಲಸ ಕಳ್ಸಿಕೊಟ್ಟಿದ್ದಾರೆ ನನಗೆ. ಅದೊಂದು ಕಡೆ ಬಿಕಾಸ್ ನನಗೆ ಎಲ್ಲದರಲ್ಲೂ ಇಂಟ್ರೆಸ್ಟ್ ಇತ್ತು. ನಾನು ಏನೇ ನೋಡಿದ್ರು ಅದು ನಾನು ಕಲಿಬೇಕು, ಅದು ನಾನು ಮಾಡಲೇಬೇಕು ಅನ್ನೋ ಛಲ ಚಿಕ್ಕವಳಿಂದ ಕೂಡ ಬಂದಿರೋದು. ಅದು ನನಗೆ ಯಾರೋ ಹೇರ್ ಸ್ಟೈಲ್ ಮಾಡ್ತಿದ್ರು, ಸೊ ಅದು ನೋಡಿದೆ. ಅದಾದ್ಮೇಲೆ ಸ್ಯಾರಿ ಡ್ರಾಪಿಂಗ್. ಸೊ ಸ್ಯಾರಿ ಡ್ರಾಪಿಂಗ್ ಸೀರೆ ಉಡ್ಕೊಳ್ಳೋದನ್ನ ಕಲಿತೆ. ಸೊ ಅದಾದ್ಮೇಲೆ ನಮ್ಮ ಅಮ್ಮನ ಸೀರೆಗಳಿತ್ತಲ್ಲ, ಆ ಸೀರೆಗಳನ್ನೆಲ್ಲ ಎತ್ಕೊಂಡು ಸೀರೆ ಉಡ್ಕೊಳ್ಳೋದು ಕಲಿತೆ. ನಾನು ಮದುವೆಗಾಗಿರಲಿ, ನಾನು ಶ್ರೀಮಂತಕ್ಕಾಗಿರಲಿ, ಅಥವಾ ನಾನು ರೀಲ್ಸ್ ಮಾಡುವಾಗೆ ಆಗಿರಲಿ, ಪ್ರತಿಯೊಂದು ಸೀರೆ ಕೂಡ ನಾನು ಸ್ವಂತವಾಗಿ ಉಡ್ಕೊಳ್ತೀನಿ. ಸೊ ಎಲ್ಲ ಸೀರೆ ಉಡೋದು ಕಲಿತೆ, ತಲೆ ಹಚ್ಕೊಳ್ಳೋದು ಕಲಿತೆ, ಎಲ್ಲ ಕುಕ್ಕಿಂಗ್ ಎಲ್ಲ ಕೂಡ ನಾನು ಚಿಕ್ಕವಳಿದ್ದಾಗಿಂದ ಒಂದು 6th ಸ್ಟ್ಯಾಂಡರ್ಡ್ ಇಂದ ನಾನು ಎಲ್ಲಾನು ಕಲಿಬೇಕು ಅಂತ ಡಿಸೈಡ್ ಮಾಡಿದ್ದು. ಸೊ ಅಲ್ಲಿಂದ ಕೂಡ ನಾನು ಎಲ್ಲಾನು ಕೂಡ ಕಲಿತೆ. 2 ಜಡೆ ಆಗಲಿ ಏನೇ ಆಗಲಿ ನಾನೇ ಹಾಕೊಳ್ತೀನಿ, ಯಾರ ಮೇಲೂ ಡಿಪೆಂಡ್ ಆಗಲ್ಲ. ಇನ್ನು ಅಡುಗೆ ಮಾಡೋದನ್ನ ಕೂಡ ಮದುವೆ ಮುಂಚೆ ಕಲ್ತಿದ್ದೆ, ಬಟ್ ಅಷ್ಟು ಟೇಸ್ಟಿಯಾಗಿ ಮಾಡಕ್ ಬರ್ತಿರ್ಲಿಲ್ಲ. ಇವಾಗ ಆಲ್ಮೋಸ್ಟ್ ಎಲ್ಲ ಅಡುಗೆ ಕಂಪ್ಲೀಟ್ ಆಗಿ ಮಾಡ್ತೀನಿ, ಯಾವ್ದು ಕೊಟ್ಟರು ಕೂಡ ಮಾಡ್ತೀನಿ. ಈ ರೀತಿ ಕಲಿಯೋದ್ರ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು. ಸೊ ನನ್ನ ಸ್ಟಡೀಸ್ಗೆ ಹೊಡ್ತಾ ಬಿದ್ದಿದ್ದೆ ನಮ್ಮ ಅಪ್ಪಂಗೆ ಹುಷಾರಿಲ್ದಲೇ ಇದ್ದಾಗಿಂದ. ಸೊ ನನಗೆ ಟೈಮ್ ಸಿಕ್ತಿಲ್ಲ, ಎಲ್ಲ ಸ್ಟಡೀಸ್ ಆಗ್ತಿತ್ತು. ಅವಾಗ ನಾ ಬಂದೆ.
ಇವನ್ ಬಂದ ಅಂತಂದ್ರೆ ನಾನು ಹೇಗೆ ಬಂದ ಅಂತ ಹೇಳಿ ನಿಮಗೆ ಲವ್ ಸ್ಟೋರಿ ಬ್ಲಾಗಲ್ಲೇ ಹೇಳಿದ್ದೀನಿ. ಸೊ ಅದೇ ಇವನ್ ಬಂದ ಮೇಲೆ ಹೇಗೆ ಆಯಿತು ಅಂತಂದ್ರೆ ನನಗೆ ಸ್ಟಡೀಸ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ದಂಗೆ ಆಗ್ಬಿಡ್ತು. ಮೀನ್ಸ್ ಮನೆಗೆ ಬಂದ ತಕ್ಷಣ ಓದ್ತಿರ್ಲಿಲ್ಲ, ಮನೆಗೆ ಬಂದ ತಕ್ಷಣ ಒಂದಷ್ಟು ಕೆಲಸ ಮಾಡ್ತಿದ್ದೆ, ಇಷ್ಟೇ ಫೋನಲ್ಲಿ ಮಾತಾಡ್ತಿದ್ದೆ, ಇದ್ದೇ ಆಗ್ಬಿಡ್ತು. ಅಲ್ಲಿ ಫಸ್ಟ್ ಸ್ಕೂಲಿಂದ ಬಂದಾಗ ಅಲ್ಲಿ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡು ನೋಡ್ತಾ ಇರ್ತಿದ್ಲು. ನಾವು ನೋಡಿಲ್ಲ ತರ ಸುಮ್ಮನೆ ನಿಂತ್ಕೊಂಡು ನಾನು ನೋಡ್ತಾ ಇರ್ತಿದ್ದೆ. ಬಟ್ ಅವಳಿಗೆ ಗೊತ್ತಿರಲ್ಲ ನಾನು ನೋಡ್ತಾ ಇದ್ದೀನಿ ಅಂತ, ಅವಳಿಗೆ ಗೊತ್ತಿರಲ್ಲ. ಅವ್ರು ಹುಡುಕ್ತಾ ಇರ್ತಿದ್ದೆ. ಬಟ್ ಆದ್ರೂ ನಾನು ಹೋಪ್ಸ್ ಕಳ್ಕೊಳ್ಳಿಲ್ಲ. ನಿಮ್ಗೆ ಗೊತ್ತಾ, ನಾನು ಒಂದು ದಿವಸ ಕೂಡ ನಾನು ನಮ್ಮ ಅಪ್ಪಂಗೆ ಹುಷಾರಿಲ್ದಲೇ ಇದ್ದಾಗಿಂದ ಯಾವಾಗ ನಮಗೆ ಟೈಮ್ ಸಿಗಲಿಲ್ಲ, ಮನೇಲಿ ಬರೀ ಅದು ಇದು ಅಂತ ಜಂಜಾಟಗಳೇ ಶುರು ಆಯಿತು ಮನೆಯಲ್ಲಿ. ಸೊ ಅವಾಗಿಂದನೂ ಅಷ್ಟೇ ನಾನು ಆದರೂ ಕೂಡ ನಾನು ಹೋಪ್ಸ್ ಬಿಡಲಿಲ್ಲ. ನಾನು ಬುಕ್ ತೆಗಿದ್ದಿಲ್ಲ ಅಂತ ಅಂದ್ರೂ ಕೂಡ ನಾನು 10th ಸ್ಟ್ಯಾಂಡರ್ಡಲ್ಲಿ ನಿಮ್ಮೆಲ್ರಿಗೂ ಗೊತ್ತು ಆಲ್ಮೋಸ್ಟ್ 1% ಏನೋ ಕಮ್ಮಿ 80% ತೆಗೆದಿದ್ದೀನಿ. ನೀವು ನಂಬಿ ಬಿಡಿ, ನಾನು ಒಂದು ದಿವಸ ಕೂಡ ಬುಕ್ ಹಿಡಿದು ಓದೋಳಲ್ಲ. ಏನು ಪಾಠ ಮಾಡ್ತಿದ್ರು ಅದನ್ನ ಜಸ್ಟ್ ಮೈಂಡಲ್ಲಿ ಇಟ್ಕೊಂಡು ನಾನು ಹೋಗಿ ಎಕ್ಸಾಮ್ ಬರೆದು ಬಂದು ಪಾಸ್ ಆಗಿರೋದು ನಾನು. ಸೊ ನಾನು ಎಕ್ಸಾಮ್ ಬರೆದಾಗ ತುಂಬಾ ಸ್ಟ್ರಿಕ್ಟ್ ಇತ್ತು. ಕೊರೋನಾ ಗಿರೋನ ಎಲ್ಲ ಮುಗಿದು ಫುಲ್ಲು ಸ್ಟ್ರಿಕ್ಟ್ ಇತ್ತು. ಅಷ್ಟು ಇದ್ರೂ ಕೂಡ ನಾನು ಒಂದು ದಿವಸ ಕೂಡ ಫೇಲ್ ಆದವಳಲ್ಲ. ನಾನು ಅಷ್ಟು ನನಗೆ ಸ್ಟಡೀಸ್ ಮೇಲೆ ಇಂಟ್ರೆಸ್ಟ್ ಇದೆ. ನಾಟ್ ಓನ್ಲಿ ಸ್ಟಡೀಸ್, ಏನೇ ಹೊಸದಿದ್ರು ಕೂಡ ನನಗೆ ಅದು ಕಲಿಬೇಕಂದ್ರೆ ಕಲಿಬೇಕಷ್ಟೇ. ಸೊ ಇಂಥದ್ರಲ್ಲಿ ನಾನು ಇಂಥದ್ದು ನನಗೆ ಬರಲ್ಲ ಅನ್ನಂಗಿಲ್ಲ ಅನ್ನೋದೊಂದು ಮೈಂಡ್ ಸೆಟ್ ನನಗೆ. ಮೀನ್ಸ್ ಯಾರ ಹತ್ರನೂ ಇದು ನಂಗೆ ಬರಲ್ಲ, ಯಾರ ಹತ್ರನೂ ಹೋಗಿ ತಲೆ ಬಾಚ್ಕೊಡಿ, ಯಾರ ಹತ್ರನೂ ಹೋಗಿ ನಂಗೆ ಸೀರೆ ಉಡ್ಸ್ಕೊಡಿ, ಯಾರ ಹತ್ರನೂ ಹೋಗಿ ನಾನು ರೆಡಿ ಮಾಡಿದ್ದೆಲ್ಲ ಏನಿಲ್ಲ. ಮೇಕಪ್ ವಿಷಯದಲ್ಲೂ ಅಷ್ಟೇ ಅಂಬೇನ್ ಲವ್ ಮಾಡೋಕ್ಕಿಂತ ಮುಂಚೆ ಮೇಕಪ್ ಅಲ್ಲಿ ಅಂತ ಹೆವಿ ಇಂಟ್ರೆಸ್ಟ್ ಇತ್ತು. ಸೊ ನನಗೆ ನಾನೇ ಮೇಕಪ್ ಮಾಡ್ಕೊಳ್ಳೋದ್ರಲ್ಲಿ ಏನೋ ಖುಷಿ ಇತ್ತು. ಯಾವುದೇ ಫಂಕ್ಷನ್ಸ್ ಆಗಲಿ ಏನೋ ಅದು ಇವ್ನು ಬಂದ ಯಾವುದೇ ಮೇಕಪ್ ಮಾಡ್ಕೊಳ್ಬಾರ್ದು ಅಂತೇಳಿ ಡಿಸೈಡ್ ಮಾಡಿದೆ. ಪ್ರಮೋಷನ್ ಮಾಡ್ತೀನಲ್ವಾ, ಸೊ ಅದ್ರದ್ದು ಬಿಟ್ಬಿಟ್ಟಿದ್ರಲ್ಲಿ. ಸೊ ನ್ಯಾಚುರಲ್ ಆಗಿ ಏನು ಹಾಕ್ತೀನಿ ಅಂತಂದರೆ ಏನೂ ಹಾಕಲ್ಲ ನಾನು. ಒಂದು ಫೇರ್ ಆ್ಯಂಡ್ ಲವ್ಲಿ ಪಾಂಡ್ಸ್ ಪೌಡರ್, ಅದು ನಿಮಗೂ ಕೂಡ ಗೊತ್ತು ಅಷ್ಟೇ. ಅದಕ್ಕೂ ಮುಂಚೆ ತುಂಬ ಮೇಕಪ್ಪಲ್ಲಿ ಇಂಟ್ರೆಸ್ಟ್ ಇತ್ತು. ಈಗಲೂ ಅಷ್ಟೇ ಬೇರೆಯವ್ರಿಗಾದ್ರೆ ಮೇಕಪ್ ಮಾಡ್ತೀನಿ. ನಾನು ಹಾಕೊಳ್ಳೋದು ಬರೀ ಒಂದು 2-3 ಹೇರ್ ಸ್ಟೈಲ್ ನೋಡಿದ್ದೀರೇನೋ ಅಷ್ಟೇ. ಬಟ್ ಎಲ್ಲ ಥರ ಹೇರ್ ಸ್ಟೈಲು ಮಾಡ್ತೀನಿ ಬೇರೆಯವ್ರಿಗೆ. ನಾನು ಅಷ್ಟಾಗಿ ಮಾಡ್ಕೊಳ್ಳೋಕೆ ಬರಲ್ಲ ಹೇರ್ ಸ್ಟೈಲು ಅಷ್ಟೇ. ಆಮೇಲೆ 10th ಕೂಡ 80% ಹತ್ರ ಅಂತಂದರೆ 1% ಏನೋ ಕಮ್ಮಿ ಅಷ್ಟೇ, 79.9 ಸಮಥಿಂಗ್ ಏನೋ ಬಂದಿದೆ ಅಷ್ಟೇ. ಸೊ 80% ಬಂದಿದೆ 10th ಹತ್ರ. ಬಟ್ ಬಿಲೀವ್ ಮೀ, ನಾನು ಬುಕ್ಕು ಕೂಡ ಮುಟ್ಟಿರಲಿಲ್ಲ ಎಕ್ಸಾಮ್ ಇದ್ದಿನ ದಿವಸ. ಬರೀ ರೀಲ್ಸ್ ಮಾಡ್ತಿದ್ವಿ, ಬರೀ ಇವನ ಜೊತೆ ಫೋನಲ್ಲಿ ಮಾತಾಡ್ತಿದ್ದೆ. ನನಗೆ ಭಯ ಆಯಿತು ಏನು ಬರೀತೀನೋ ಏನಿಲ್ವೋ ಅಂತೇಳಿ. ಬಟ್ ನಾನು ಒಂದು ಸತಿ ನಾನು ಪಾಠ ಮಾಡ್ಬೇಕಾದ್ರೆ ಮಾತ್ರ, ನಾನು ಸ್ಕೂಲಲ್ಲಿ ಇದ್ದಾಗ ಮಾತ್ರ 1 ನಿಮಿಷ ಕೂಡ ನಾನು ಅಂಬಿ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ಲ. ಬರೀ ಸ್ಟಡೀಸ್ ಬಗ್ಗೆನೇ ಕಾನ್ಸಂಟ್ರೇಷನ್ ಮಾಡ್ತಿದ್ದೆ. ಸೊ ನಿಮ್ಗೆ ಹೇಳೋದು ಅಷ್ಟೇ, ಲವ್ ಮಾಡಿ ಬೇಡ ಅನ್ನಲ್ಲ, ಬಟ್ ನಿಮ್ಮ ಸ್ಟಡೀಸ್ಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ನ ಕೊಡಿ. ಕೆಲವೊಬ್ರಿಗೆ ಓದಿದ್ರೇನೆ ಎಕ್ಸಾಮಲ್ಲಿ, ಕೆಲವೊಬ್ರು ಓದಿದ್ರೇನೆ ಬರೀತಾರೆ. ಸೊ ಎಲ್ಲರೂ ಕೂಡ ನೋಡಿದ ತಕ್ಷಣ ಗ್ಯಾಪ್ನ ಇಟ್ಕೊಂಡು ಹೋಗಿ ಬರೆಯಲ್ಲ. ಬಟ್ ನಾನು ಲೆಸನ್ ಮಾಡಿದ್ದಷ್ಟೇ ತಲೆಯಲ್ಲಿ ಇಟ್ಕೊಂಡು ಹೋಗಿ ಎಕ್ಸಾಮ್ ಬರೆದು ಪಾಸ್ ಆದವಳು ನಾನು. ಪಾಸ್ಗಿಂತ ಫಸ್ಟ್ ಕ್ಲಾಸ್ ಬಂದವಳು ನಾನು. ಈ ರೀತಿ ಇನ್ನು ಫಸ್ಟ್ PU ಅಷ್ಟೇ ನಾನು ಅಷ್ಟೇ ಚೆನ್ನಾಗಿ ಓದ್ತಿದ್ದೀನಿ. ಕಾಲೇಜಲ್ಲೂ ಕೂಡ. ಇನ್ನು ಡ್ಯಾನ್ಸ್ ವಿಷಯ ಬಂತು ಅಂತಂದರೆ ಡ್ಯಾನ್ಸ್ ಇಸ್ ಮೈ ಫ್ಯಾಷನ್ ಅಂತಲೇ ಹೇಳ್ಬೋದು. ಸೊ ಡ್ಯಾನ್ಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಇತ್ತೀಚೆಗೆ ರೀಸೆಂಟಾಗಿ ಡ್ಯಾನ್ಸ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ, ಅದು ನೀವು ನೋಡ್ತಾ ಇರ್ಬೋದು. ಇದು ಜಸ್ಟ್ 100ಅಲ್ಲಿ ಜಸ್ಟ್ ನಾನು ನಿಮಗೆ ಒಂದು 50% ಅಷ್ಟೇ ನನ್ನ ಡ್ಯಾನ್ಸ್ ಸ್ಕಿಲ್ಸ್ನ ತೋರಿಸಿರೋದು. ಆ್ಯಕ್ಚುಲಿ ನನಗೆ ಸಿಕ್ಕಾಪಟ್ಟೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ. ನಾನು ಸ್ಕೂಲು ಕಾಲೇಜಲ್ಲಿ ಸಿಕ್ಕಾಪಟ್ಟೆ ನನಗೂ ತುಂಬ ಇಷ್ಟ, ಬಟ್ ಬರಲ್ಲ. ಎಲ್ಲ ಟ್ರೈ ಮಾಡಿ ನೋಡಿದೆ, ಆಗಲ್ಲ. ಸುಮ್ಮನೆ ಹೆಂಗಾರು ಮಾಡಿ ಸುಮ್ಮನೆ ಅಜೀಪ್ ಆಗೋದು. ಯಾಕಂತಂದ್ರೆ ಬರುತ್ತೆ, ನೀಟಾಗಿ ಹೇಳ್ಕೊಟ್ರು ಬರಲ್ಲ. ಸುಮ್ಮನೆ ಯಾಕೆ ಸುಳ್ಳು ಹೇಳಕ್ಕೆ ಹೋಗೋಣ, ನಂಗೆ ನಿಜವಲ್ಲೂ ಬರಲ್ಲ. ಸುಮ್ಮನೆ ಒಂಥರ ಅಜೀಪ್ ಆಗ್ಬಿಡುತ್ತೆ. ಅದಕ್ಕೆ ಅವಳೊಬ್ಬಳು ಆಡ್ತಿದ್ರೆ ನಾನು ಸುಮ್ಮನೆ ನಿಂತ್ಕೊಳ್ತೀನಿ. ಇಲ್ಲಾಂದ್ರೆ ನಾನು ಸ್ವಲ್ಪ ಏನಾರು ಆ್ಯಕ್ಟಿಂಗ್ ಇತ್ತು ಅಂದ್ರೆ ಮಾಡ್ತೀನಿ. ಇನ್ನೂ ಆ್ಯಕ್ಚುಲಿ ನಾನು ಮಾಡ್ತೀನಿ, ಬಿಕಾಸ್ ನಮ್ಮ ಪಾರ್ಟ್ನರ್ ಅಥವಾ ಎದುರುಗಡೆ ಇರೋರು ಕೂಡ ಡ್ಯಾನ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಸ್ಟೆಪ್ಸ್ ಎಲ್ಲ ಇಂಪ್ರೂವ್ ಮಾಡ್ಕೊಂಡು ಮಾಡ್ತೀನಿ. ಬಟ್ ಸದ್ಯಕ್ಕೆ ಸಾಕು, ಜಾಸ್ತಿ ಮಾಡಿಬಿಟ್ರೆ ಹಂಗೆ ಹಿಂಗೆ ಅಂತ ಅಂದ್ಬಿಡ್ತಾರೆ. ಸೊ ಯಾವುದೇ ರೀತಿ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿಲ್ಲ. ಅದೊಂದು ತುಂಬ ಜನ ಕೇಳ್ತಿದ್ವಿ. ಯಾವುದೇ ರೀತಿ ಡ್ಯಾನ್ಸ್ ಕ್ಲಾಸಿಗೆ ನಾನು ಇಲ್ಲಿವರೆಗೂ ಹೋಗಿಲ್ಲ. ಅದು ಹಾಗೆ ಕಲ್ತಿರೋದು, ನೋಡಿ ಕಲ್ತಿರೋದು ಎಲ್ಲರೂ ಕೂಡ. ಅಬ್ಸರ್ವೇಷನ್ ಜಾಸ್ತಿ. ನಾನು ಒಂದ್ಸತಿ ಏನಾದರೂ ಅಬ್ಸರ್ವ್ ಮಾಡಿದೆ ಅಂತಂದರೆ ಅದು ಅಷ್ಟೇ ಮುಗೀತು. ಅದು ನೆಕ್ಸ್ಟ್ ನಾನು ಕಲಿತೆ ಅಂತಲೇ ಲೆಕ್ಕ. ಆಮೇಲೆ ಎಷ್ಟೊಂದು ಸ್ಕಿಲ್ಸ್ ಇದೆ. ಅಥವಾ ಮ್ಯಾಟ್ ಹಾಕ್ತಾ ಇರ್ತೀನಿ. ಸೊ ಮ್ಯಾಟ್ ಏನಾದರೂ ಹಾಕ್ತಾ ಇರ್ತೀನಿ. ಹೇರ್ ಸ್ಟೈಲ್, ರಂಗೋಲಿ ಬಿಡೋದು ಎಲ್ಲ. ಒಂದು ಹುಡುಗಿಗೆ ಏನೇನು ಕಲಿಯೋದಿರಬೇಕು ಎಲ್ಲನೂ ಕಲ್ತಿದ್ದೀನಿ. ಚೆನ್ನಾಗಿ ಓದ್ತೀನಿ ಕೂಡ. ಆ್ಯಂಡ್ 5 ಲ್ಯಾಂಗ್ವೇಜ್ ಬರುತ್ತೆ. ನಮ್ಮ ಲೈಫ್ ಸ್ಟೋರಿ ಕೇಳಿದ್ರೆ ಅಯ್ಯೋ, ನಾನು ಡೆತ್ ಆಪೋಸಿಟ್. ಮುಗಿಯೋದೇ ಇಲ್ಲ ಬಿಡ, ಅಷ್ಟೇ ಲೆಂತ್ ಇದೆ. ಹೌದು, ನಂದು ಡೆತ್ ಆಪೋಸಿಟ್ ಅಂಬಿ. ಆ್ಯಂಡ್ 5 ಲ್ಯಾಂಗ್ವೇಜಸ್ ಬರುತ್ತೆ. ತೀರಾ ಒಳಗೆ ಬರಲಿಲ್ಲ ಅಂತಂದ್ರು ಅಟ್ಲೀಸ್ಟ್ ಅಂದರೆ ಲ್ಯಾಂಗ್ವೇಜಸ್, ಭಾಷೆಗಳು. ಅದರಲ್ಲಿ ಮೇನ್ ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತೆ ತಮಿಳು ಮಾತಾಡೋಕೆ ಬರಲ್ಲ. ಬಟ್ ಎಲ್ಲಾನು ಕೂಡ ಅರ್ಥ ಮಾಡ್ಕೊಂಡು. ನಾನಂತರೂ ಮೇನ್ ಆಗಿ ತೆಲುಗು 3% ಬರುತ್ತೆ. ಸೊ 100ಅಲ್ಲಿ 80% ತೆಲುಗು ಬರುತ್ತೆ. ಸೊ ಈ ರೀತಿ ಒಂದಷ್ಟು ಲ್ಯಾಂಗ್ವೇಜಸ್ನ ಎಲ್ಲಾದರೂ ಹೋದ್ರೆ ಮೇಂಟೈನ್ ಮಾಡ್ತೀನಿ. ಆ್ಯಂಡ್ ಇಂಗ್ಲೀಷ್ ಕೂಡ ಚೆನ್ನಾಗಿ ಮಾತಾಡ್ತೀನಿ. ಆ್ಯಕ್ಚುಲಿ ನಂದು SSLCಲಿ ಇಂಗ್ಲೀಷಲ್ಲಿ ನಂದು ಜಸ್ಟ್ 1 ಮಾರ್ಕ್ಸ್ ಹೋಗಿದ್ದೆ ಅಷ್ಟೇ.
100ಗೆ 98 99 ಬಂದಿದೆ ಮಾರ್ಕ್ಸ್. ಓದೋದ್ರ ಬಗ್ಗೆ ಎಷ್ಟು ಹೇಳಿದ್ರೆ ನನಗೆ ಅರ್ಥ ಆಗಲ್ಲ, ಅದಕ್ಕೆ ನಾನು ಸುಮ್ಮನೆ. ಇಂಗ್ಲಿಷ್ ಕನ್ನಡದಲ್ಲಿ ಇಂಗ್ಲಿಷ್ ಇಸ್ ಮೈ ಫೇವ್ರೆಟ್ ಸಬ್ಜೆಕ್ಟ್. ನಾನು ಯಾವ್ದಾದ್ರು ಒಂದು ವರ್ಡ್ ನಾನು ಎಲ್ಲಾದ್ರೂ ನೋಡಿದೆ ಅಂತಂದ್ರೆ ಅದು ಡೆಪ್ತ್ ಮೀನಿಂಗ್ ಕಂಡುಹಿಡಿಯೋವರೆಗೂ ನನಗೆ ಸಮಾಧಾನ ಇಲ್ಲ. ಸೊ ಆ ವರ್ಡ್ ಮೀನಿಂಗ್ ಕಂಡುಹಿಡಿದು ನೆಕ್ಸ್ಟ್ ನಾನು ಅದನ್ನು ಯೂಸ್ ಮಾಡಲೇಬೇಕು, ಈ ರೀತಿ ನನಗೆ. ಸೊ ಇಂಗ್ಲೀಷಲ್ಲೂ ಅಷ್ಟೇ ತುಂಬಾ ಆಸಕ್ತಿ ಇದೆ. ಸೊ ಅಷ್ಟೇ ಗೈಸ್, ಇಷ್ಟ ಆಗಿತ್ತು ನಂದು ಒಂದು ಸ್ಟಡೀಸ್ ಪಾರ್ಟ್ ಆ್ಯಂಡ್ ನಂದು ಒಂದು ಟ್ಯಾಲೆಂಟ್ ಇದು. ಸೊ ಟ್ಯಾಲೆಂಟ್ ಅಂತ ಬಂದರೆ ಎಲ್ಲ ಟ್ಯಾಲೆಂಟು ಇದೆ ನನಗೆ. ಆ್ಯಕ್ಚುಲಿ ಎಲ್ಲೇ ಬಿಟ್ಟರು ಕೂಡ ನಾನು ಬರ್ತೀನಿ. ಒಂದು ಸ್ವಲ್ಪ ದಿವಸ ಕಂಪ್ಯೂಟರ್ ಕ್ಲಾಸ್ಗೆ ಹೋಗಿದ್ದೀನಿ. ಟ್ಯಾಲಿ ಅದು ಇದು ಬೇಸಿಕ್ ಎಲ್ಲ ಕೂಡ ಕಂಪ್ಯೂಟರಲ್ಲಿ ಕಲ್ತಿದ್ದೀನಿ. ನೀವು ಹೇಳ್ತಿರ್ತೀರಲ್ವಾ, ಇವ್ರಿಗೆಲ್ಲ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಬ್ಯಾನ್ ಆದರೆ ಭಿಕ್ಷಕರಾಗ್ಬಿಡ್ತಾರೆ ಎಲ್ಲ ಬರೀ ಇದರಿಂದ ಅಂತ. ನೋ, ಅದು ಬಿಟ್ಟು ನಾನು ಯಾವುದೇ ಥರ ಕೆಲಸ ಮಾಡೋಕ್ಕೂ ಕೂಡ ಐ ಆಮ್ ಕಂಪ್ಲೀಟ್ಲಿ ರೆಡಿ. ಸೊ ನಾನು ಈಗ ಮನ್ಸ್ಬಿಟ್ರು ಕೂಡ ಐ ಕ್ಯಾನ್ ಬಿ ಎ ಮೇಕಪ್ ಆರ್ಟಿಸ್ಟ್, ಐ ಕ್ಯಾನ್ ಬಿ ಎ ಡ್ಯಾನ್ಸರ್, ಐ ಕ್ಯಾನ್ ಬಿ ಎ ಬಿಸ್ನೆಸ್ ವುಮೆನ್. ಸೊ ಯಾವ್ದು ಬೇಕಾದ್ರೂ ಆಗೋ ಕೆಪಾಸಿಟಿ ನನಗಿದೆ. ಸೊ ನಾನು ನನ್ನ ಎಲ್ಲ ಟ್ಯಾಲೆಂಟ್ನ ಕೂಡ ಹೀಗೆ ಹೈಡ್ ಮಾಡ್ಕೊಂಡು ಗೊತ್ತಿದ್ದೀನಿ. ಸೊ ಅದು ಟೈಮ್ ಬಂದಾಗ ಎಕ್ಸ್ಪ್ಲೋರ್ ಖಂಡಿತ ಮಾಡೇ ಮಾಡ್ತೀನಿ. ಇತ್ತೀಚೆಗೆ ಲೈಟ್ ಆಗಿ ಡ್ಯಾನ್ಸ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ. ಇನ್ನು ಆಕ್ಟಿಂಗ್ ಚೆನ್ನಾಗೇ ಬರುತ್ತೆ, ಇದಕ್ಕಿಂತ ಚೆನ್ನಾಗಿ ಬರುತ್ತೆ. ಬಟ್ ನಾನು ಎಲ್ಲಿ ಮಾಡಿದ್ರೆ ಅದು ಜನಗಳಿಗೆ ಓವರ ಕಾಣಿಸುತ್ತೆ ಅಂತ ಹೇಳಿ ಅದನ್ನು ಕೂಡ ಲೈಟಾಗಿ ಹೈಡ್ ಮಾಡ್ಕೊಂಡಿದ್ದೀನಿ. ಜಸ್ಟ್ 50% ನಿಮ್ಗಳಿಗೆ ತೋರಿಸ್ತಿದ್ದೀನಿ ಅಷ್ಟೇ. ಸೊ ಆಕ್ಟಿಂಗ್, ಸಿಂಗಿಂಗ್, ಡ್ಯಾನ್ಸಿಂಗ್ ಎಲ್ಲದರಲ್ಲೂ ಕೂಡ ನನಗೆ ಇಂಟ್ರೆಸ್ಟ್ ಇದೆ. ಸೊ ಎಲ್ಲ ಥರದ್ದು ಮಾಡ್ತೀನಿ. ನಾಟ್ ಓನ್ಲಿ ಯೂಟ್ಯೂಬ್ ರೀಲ್ಸ್ನ ನಂಬ್ಕೊಂಡು ನಾನು ಅಂಬಿ ಆಗಲಿ ಇಲ್ಲಿವರೆಗೂ ಬದುಕ್ತಲ್ಲ. ಇನ್ನು ಅಂಬಿ ವಿಷಯಕ್ಕೆ ಬಂತಂದ್ರೆ ಯಾವುದೇ ಕೆಲಸ ಕೊಟ್ಟರು, ಎಷ್ಟೇ ಕಷ್ಟ ಕೆಲಸ ಕೊಟ್ಟರು ಕೂಡ ಅವ್ನು ಮಾಡಕ್ಕೆ ರೆಡಿ ಇದ್ದಾನೆ. ಸೊ ಯೂಟ್ಯೂಬ್ ಒಂದೇ ಜೀವನ ಅಲ್ಲ, ಹಾಗೆ ಮಾಡೋದಿದ್ರೆ ತುಂಬಾ ಜೀವನ ಮಾಡಿಬಿಟ್ಟಿದ್ದೀವಿ. ಇದು ಇವಾಗ ಅಷ್ಟೇ ಬಂದಿರೋದು, ಅದಕ್ಕಿಂತ ಮುಂಚೆ ಇದು ನಮ್ಮ ಲಕ್, ಅದು ನಮ್ಮ ಹಾರ್ಡ್ ವರ್ಕ್. ಸೊ ಲಕ್ ಯಾವಾಗ ಬೇಕಾದ್ರೂ ಹೋಗೋದು, ಬಟ್ ನಾವು ಕಲ್ತಿರೋದು ಯಾವತ್ತೂ ಬಿಡಕ್ಕಾಗಲ್ಲ. ಇದನ್ನ ಬಿಟ್ರು ನಾವು ಮಾಡಿರೋ ಕೆಲಸ ಯಾವತ್ತೂ ಮರೆಯೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ಸೊ ಹಾಗೆ ನಾವು ದುಡ್ಡು ಸಂಪಾದನೆ ಮಾಡಬೇಕು. ಹಾಗೆ ನಾವು ಇಂಟ್ರೆಸ್ಟ್ ಅಲ್ಲಿ ಏನಾದ್ರೂ ನಾವು ಯೂಟ್ಯೂಬ್ ಅಲ್ಲಿ ತೋರಿಸಿದ್ರೆ, ಇವನ್ ವಿ ಹ್ಯಾವ್ 4 ಲಕ್ಷ ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸೊ ಅದೇನು ದೊಡ್ಡ ವಿಷಯ, ಅದೇನು ಚಿಕ್ಕ ವಿಷಯ ಅಲ್ಲ, ಅದು ಕೂಡ ದೊಡ್ಡ ವಿಷಯ. 4 ಲಕ್ಷ ಜನರ ಪ್ರೀತಿ ಸಂಪಾದನೆ ಮಾಡೋದು ತಮಾಷೆ ವಿಷಯನೇ ಅಲ್ಲ. ಇನ್ನು ಇನ್ಸ್ಟಾಗ್ರಾಮ್ ಅಲ್ಲಿ 5.5 ಲಕ್ಷ ಜನ ಫಾಲೋವರ್ಸ್ ಇದ್ದಾರೆ, ಅವ್ರ ಪ್ರೀತಿ ಸಂಪಾದನೆ ಮಾಡೋದು ಕೂಡ ಸಣ್ಣ ವಿಷಯ ಅಲ್ಲ. ಬಟ್ ನಾವು ಡೈಲಿ ವ್ಲಾಗ್ ಮಾಡಿದ್ರು ನಾವು ದುಡ್ಡನ್ನ ಸಂಪಾದನೆ ಮಾಡ್ಬೋದು, ಅದೇನು ದೊಡ್ಡ ವಿಷಯ ಅಲ್ಲ. ನಿಮ್ಗೆ ಗೊತ್ತು, ನಾವು ತುಂಬಾ ದಿವಸ 15 ದಿವಸಕ್ಕೂ ಒಂದು ವ್ಲಾಗ್ ಬಿಡ್ತೀವಿ ನಾವು. ಆ ತರ ಇಂಟ್ರೆಸ್ಟ್ ಇದ್ರೆ ಇದ್ರಲ್ಲೇ ದುಡಿಬೇಕು, ಇದ್ರಲ್ಲೇ ತಿನ್ಬೇಕು, ಇದು ಬಿಟ್ಟು ನಮಗೆ ಜೀವನ ಇಲ್ಲ ಅನ್ನೋದಿದ್ರೆ ನಾವು ಬರೀ ಇದ್ರಲ್ಲೇ ಇರ್ತಿದ್ವಿ. ಸೊ ಆಚ ಕಡೆ ಹೋಗ್ಬಿಟ್ಟು ಎಷ್ಟು ವಿಡಿಯೋ ಬೇಕಾದ್ರೆ ಮಾಡ್ಕೊಂಡ್ ಬರ್ಬೋದು. ಏನು ಆಚ ಕಡೆ ಹೋಗಿ ಒಂದು 5 ವಿಡಿಯೋ ಮಾಡ್ಕೊಂಡ್ ಬಂದ್ರು 3 ದಿವಸಕ್ಕೆ ಒಂದೊಂದು ಬಿಟ್ರು ನಿಮ್ಗೇನು ಗೊತ್ತಾಗಲ್ಲ, ಅವರೆಲ್ಲ 3 ದಿವಸ ಮುಂಚೆ ಆಚೆ ಹೋಗೋರಂತ. ಅದು ಬೇಡ, ನಮ್ಗೆ ಬೇರೆದೇ ಇದೆ. ಬಟ್ ಇದು ಎಲ್ಲರೂ ನಿಮ್ ಖುಷಿಗೋಸ್ಕರ ಮಾಡ್ತಾ ಇರೋದು ಅಷ್ಟೇ, ಏನಿಲ್ಲ ಇದರಲ್ಲಿ ಅಷ್ಟೇ. ನಾಟ್ ಓನ್ಲಿ ಯೂಟ್ಯೂಬ್, ಇದನ್ನ ಬಿಟ್ಟು ನನ್ನ ಹತ್ರ ತುಂಬಾನೇ ಟ್ಯಾಲೆಂಟ್ಸ್ ಇದೆ. ಬಟ್ ನಾನು ಎಲ್ಲೂ ಕೂಡ ಎಕ್ಸ್ಪ್ಲೋರ್ ಮಾಡ್ಕೊಂಡಿಲ್ಲ ಅಷ್ಟೇ. ಅದು ನಿಮಗೆ ಗೊತ್ತಿದೋ ಗೊತ್ತಿಲ್ಲೋ ಅದು ನನಗೆ ಗೊತ್ತಿಲ್ಲ. ಇನ್ನು ಡ್ರಾಯಿಂಗ್ ವಿಷಯ ಬಂದರೆ, ಡ್ರಾಯಿಂಗ್ ಏನ್ರಲ್ಲಿ ನಾನು ಇಲ್ಲ ಅಂತ ಅನ್ನಂಗಿಲ್ಲ. ಸೊ ನಮ್ಮ ಅಪ್ಪ ನನಗೆ ಹೇಳ್ಕೊಟ್ಟಿರೋದು ಆ್ಯಂಡ್ ನಮ್ಮಮ್ಮ ಹೇಳ್ಕೊಟ್ಟಿರೋದು ಎಲ್ಲದರಲ್ಲೂ ಕೂಡ ಫಸ್ಟ್ ಇಲ್ಲ ಅಂತಂದ್ರು ಅಟ್ಲೀಸ್ಟ್ ಬೆಸ್ಟ್ ಆಗಬೇಕು ಅಂತ ಹೇಳಿ ಹೇಳ್ಕೊಟ್ಟಿರೋದು. ನಾನು ಫಸ್ಟ್ ಬರಲಿಲ್ಲ ಅಂತಂದ್ರು ಎಲ್ಲದರಲ್ಲೂ ಅಟ್ಲೀಸ್ಟ್ ಬೆಸ್ಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ನಾನು ಯಾರದೇ ಒಂದು ಹೆಲ್ಪ್ ಇಲ್ದಂಗೆ ಎಲ್ಲನೂ ಸ್ವಂತವಾಗಿ ನಾನೇ ಕಲಿಬೇಕು ಅನ್ನೋದು ನನ್ನ ಒಂದು ಚಿಕ್ಕ ವಯಸ್ಸಿಂದ ಬಂದಿರುವಂತಹ ಒಂದು ಸ್ವಾಭಿಮಾನ ಅಂತಲೇ ಹೇಳ್ಬೋದು. ಸೊ ಯಾರ್ದು ವಸ್ತುಗೂ ನಾನು ಆಸೆ ಪಡಲ್ಲ, ಯಾರು ಇದಕ್ಕೂ ಕೂಡ ನಾನು ಆಸೆ ಪಡಲ್ಲ. ನಂದಾಗಿರ್ಬೇಕು, ಅದು ನಾನು ಸಂಪಾದನೆ ಮಾಡಬೇಕು, ಇಲ್ಲ ಅಂತಂದ್ರೆ ನಾನೇ ಕಷ್ಟಪಟ್ಟು ಕಲಿತು ಅದು ಇದು ಮಾಡಬೇಕು ಅನ್ನೋದೇ ನನ್ನ ಒಂದು ಮೈಂಡಲ್ಲಿ ಇರುವಂಥ ಇಂಟೆನ್ಷನ್ ಅಷ್ಟೇ, ಬೇರೆ ಇನ್ನೇನು ಅಲ್ಲ. ಚಿಕ್ಕವಳಿದ್ದಾಗಿಂದನೂ ಮನೆ ಕೆಲಸಗಳನ್ನೆಲ್ಲ ಕಲ್ತಿದ್ದೀನಿ. ಶೋಕಿ ಮಾಡ್ಕೊಂಡು ಬದುಕಿಲ್ಲ ಇಲ್ಲಿವರೆಗೂ ಕೂಡ. ಹಾಗೆ ಶೋಕಿ ಮಾಡ್ಕೊಂಡು ಬದುಕಿದ್ರೆ ನಾನು ಎಲ್ಲ ಹುಡುಗಿರ ಥರ ಮಾಡ್ಬೋದಿತ್ತು. ಶೋಕಿ ಮಾಡಿಕೊಂಡು ಇವನು ಎಲ್ಲ ಹುಡುಗರ ಥರ ಶೋಕಿ ಮಾಡ್ಕೊಂಡು ಮಾಡ್ಬೋದಿತ್ತು. ಶೋಕಿ ಅನ್ನೋದನ್ನ ಬಿಟ್ಟು ನಮ್ಮ ಜೀವನದಲ್ಲಿ ಸೀರಿಯಸ್ನೆಸ್ ಅನ್ನೋದೇ ಜಾಸ್ತಿ ಇದೆ. ಎಲ್ಲೋ ನಾವು ಶೋಕಿಗೆ ಒಂದು 5% ಜಾಗ ಕೊಡ್ತೀವೇನೋ ಅಷ್ಟೇ 100ಅಲ್ಲಿ. ಅದು ಬಿಟ್ಟರೆ ನಮ್ಮ ಲೈಫ್ ತುಂಬಾ ಇದೆ. ಸೊ ನಾವು ಫಸ್ಟ್ ಲೈಫ್ಗೆ ಇಂಪಾರ್ಟೆನ್ಸ್ನ ಕೊಡ್ತಿದ್ದೀವಿ, ಶೋಕಿಗಲ್ಲ. ಸೊ ಅದರಿಂದ ಮೇ ಬಿ ನಿಮಗೆ ನಮ್ಮ ವ್ಲಾಗ್ಸ್ ತುಂಬಾ ಸಿಂಪಲ್ ಆ್ಯಂಡ್ ಬೋರಿಂಗ್ ಅನ್ಸ್ಬೋದೇನೋ, ಇಟ್ಸ್ ಓಕೆ. ಬಟ್ ಕೆಲವೊಬ್ರಿಗೆ ನಮ್ಮ ವ್ಲಾಗ್ಸ್ ತುಂಬಾ ಇಷ್ಟಪಡ್ತೀರಾ, ತುಂಬಾ ಸಿಂಪಲಾಗಿ ಮಾಡ್ತೀರಾ, ತುಂಬ ಚೆನ್ನಾಗಿರುತ್ತೆ ನಿಮ್ಮ ವ್ಲಾಗ್ಸ್ ನೋಡೋಕ್ಕೆ ಅಂತ ಹೇಳ್ತಿದ್ದೀರಾ. ಸೊ ಅವರೆಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ ಗೈಸ್, ಇದಾಗಿತ್ತು ನನ್ನ ಒಂದು ಚಿಕ್ಕ ಲೈಫ್ ಸ್ಟೋರಿ. ಸೊ ಅಳೋದು ಅಂತ ಅಂದರೆ ತುಂಬ ಇದೆ. ಸೊ ಕಷ್ಟ ಅಂತ ಬಂದರೆ ಯಾರ ಲೈಫಲ್ಲಿ ಕಷ್ಟ ಇಲ್ಲ, ಪ್ರತಿಯೊಬ್ಬರ ಲೈಫಲ್ಲಿ ಕೂಡ ಕಷ್ಟ ಇರುತ್ತೆ. ಆ ಕಷ್ಟನ ಹೇಳ್ಕೊಂಡು ನಾನು ಅತಿ ಸಿಂಪತಿ ಕ್ರಿಯೇಟ್ ಮಾಡ್ಕೊಳಕ್ಕೆ ನನಗಿಷ್ಟ ಇಲ್ಲ. ಸೊ ಕಷ್ಟ ಕೆಲವೊಂದು ಪರ್ಸ್ನಲ್ ವಿಷಯಗಳು ನಮ್ಮಲ್ಲೇ ಇರಲಿ. ಮೀಡಿಯಾದಲ್ಲಿ ನಮಗೆ ನಾವೇ ಹೇಳ್ಕೊಂಡು ಗುಂಡಿ ತೋಡ್ಕೊಳ್ಳೋ ಅಂತ ಇದು ನನಗಿಲ್ಲ. ಸೊ ಬೇಡ. ಸೊ ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದೀನಿ ನಾನು ಅಷ್ಟೇ ಗೈಸ್, ಇನ್ನೇನಿಲ್ಲ. ಅದಾದಮೇಲೆ ಫಸ್ಟ್ PU ಬಂದೆ, ಆಮೇಲೆ ಡ್ರಾಪ್ ಔಟ್ ಆದೆ, ಆಮೇಲೆ ಮದುವೆ ಎಂತಕ್ಕೆ ಆದ್ವಿ. ಸೊ ಮೇನ್ ಥಿಂಗ್ ಮದುವೆ ಎಂತಕ್ಕೆ ಇಷ್ಟು ಬೇಗ ಆದ್ವಿ ಎಲ್ಲ ಕಾಮನ್ ಕ್ವಶನ್ಸ್. ಇಷ್ಟು kg ಮದುವೆ ಬೇಕಿತ್ತ ನಿಮಗೆ ಅಂತೇಳಿ ತುಂಬ ಚೆನ್ನಾಗಿ ಕೇಳ್ತಿರ್ತೀರ.
ನಮಗೆ ಮದುವೆ ಆಗಿರೋದ್ರಿಂದ ನಮ್ಮ ಲೈಫ್ ಹಾಳಾಗಿದೆ ಅಂತ ಯಾವತ್ತೂ ಕೂಡ ನಾವು ರಿಗ್ರೆಟ್ ಮಾಡಿಲ್ಲ. ನಾವೇನಾದ್ರೂ ನಮ್ಮ ಲೈಫಲ್ಲಿ ಬೆಸ್ಟ್ ಡಿಸಿಷನ್ ತಗೊಂಡಿದ್ದೀವಿ, ನಮ್ಮ ಲೈಫಲ್ಲೇ ನಾವು ಯಾವ್ದಾದ್ರು ಒಂದು ವಿಷಯಕ್ಕೆ ರಿಗ್ರೆಟ್ ಮಾಡಲ್ಲ ಅಂತಂದ್ರೆ ಅದು ನಾವು ಮದುವೆ ಆಗಿರೋ ದಿವಸ ಅಂತಾನೆ ಹೇಳ್ಬೋದು. ಎಲ್ಲರೂ ಯಾಕೆ ಇಷ್ಟ ಬೇಗ ಮದುವೆ ಆಗೋದು ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಮದುವೆ ಆದ್ಮೇಲೆ ಹೇಗೆ ಬದುಕ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಂತ. 35 ವರ್ಷಕ್ಕೆ ಮದುವೆ ಮಾಡಿ 36 ವರ್ಷಕ್ಕೆ ಡೈವರ್ಸ್ ಆಗಿರೋ ಕೇಸಸ್ ಇದೆ. 25 ವರ್ಷಕ್ಕೆ ಮದುವೆ ಆಗಿ 26 ವರ್ಷಕ್ಕೆ ಡೈವರ್ಸ್ ಆಗಿರೋ ಕೇಸಸ್ ತುಂಬಾ ಇದೆ. ಜೀವನದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್. ಮೆಚುರಿಟಿ ಲೆವೆಲ್ ಇತ್ತು ಅಂತಂದ್ರೆ ನೀವು ಯಾವ ಏಜಿಗೆ ಮದುವೆ ಆದ್ರೂ ಕೂಡ ಯು ಕ್ಯಾನ್ ಲೀಡ್ ಯುವರ್ ಲೈಫ್ ಅಂತಾನೆ ಹೇಳ್ಬೋದು. ಸೊ ಮೆಚುರಿಟಿ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಮೆಚುರಿಟಿ ಇರಬೇಕು. ಸೊ ನಿಮ್ಮ ಡಿಸಿಷನ್ಸ್ ನೀವು ತಗೊಳ್ಳೋಂಥ ಕೆಪಬಿಲಿಟಿ ಇರಬೇಕು. ಆ್ಯಂಡ್ ನೀವೆಲ್ಲೇ ಹೋದ್ರೂ ಬದುಕ್ತೀನಿ ಅನ್ನೋಂತಹ ಭರವಸೆ ಇದ್ರೆ ಮೆಚುರಿಟಿ ಮ್ಯಾಟರ್ಸ್. ಸೊ ಏಜ್ ಈಸ್ ಜಸ್ಟ್ ಅ ನಂಬರ್, ಮೆಚುರಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಮೆಚುರಿಟಿ ಇತ್ತು ಅಂತಂದರೆ ನೀವು ಎಲ್ಲೇ ಹೋದ್ರೂ ಬದುಕ್ತೀನಿ ಅಂತಂದರೆ, ನಿಮ್ಮ ಹತ್ರ ಸ್ವಂತವಾಗಿ ಟ್ಯಾಲೆಂಟ್ ಇತ್ತು ಅಂತಂದರೆ ನೀವು ಎಲ್ಲೋದ್ರೂ ಬದುಕ್ತೀರಾ ಅಷ್ಟ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. 25-26 ವರ್ಷ ಆಗಿರುತ್ತೆ, ಏನ್ ಮಾತಾಡ್ತೀವಿ ಅನ್ನೋ ಪರಿಜ್ಞಾನ ಇರಲ್ಲ. ಕೆಲವೊಬ್ರು ಆಲ್ಮೋಸ್ಟ್ ನೀವು ಒಬ್ರು ವ್ಲಾಗ್ಸ್ ನೋಡಿರ್ತೀರಾ. ಸೊ ಕೆಲವೊಬ್ರು ಹುಚ್ಚುಚ್ಚನಾಗಿ ಮಾತಾಡ್ತಾ ಇರ್ತಾರೆ, ಅವ್ರಿಗೆ ಏನ್ ಮಾತಾಡ್ತಾ ಇರ್ತಾರೆ ಅನ್ನೋ ಪರಿಜ್ಞಾನ ಕೂಡ ಇರಲ್ಲ. ಸೊ ಒಂದಷ್ಟು ಜನ ನೋಡ್ತಾ ಇರ್ತಾರೆ ಅನ್ನೋ ಅರಿವು ಕೂಡ ಇರಲ್ಲ. ಅಷ್ಟೇ ಗೈಸ್, ನಾವಿಬ್ರು ಕೂಡ ಚೆನ್ನಾಗಿ ಬದುಕಿ ತೋರಿಸ್ತಿದ್ದೀವಿ. ಸೊ ನಮ್ಮ ಮಗು ವಿಷಯಕ್ಕೆ ಅಂತ ಬಂದ್ರೆ, ಸೊ ಮಗುನ್ನು ಅಷ್ಟೇ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನಮಗಿದೆ. ಸೊ ನಾನು ಒಂದ್ ಕಡೆ ಎಡವುದ್ರೆ ಅಂಬಿ ಸರಿ ಮಾಡ್ತಾನೆ, ಅಂಬಿ ಒಂದ್ ಕಡೆ ಎಡವುದ್ರೆ ನಾನು ಸರಿ ಮಾಡ್ತೀನಿ. ಜೀವನನೇ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನೆಟ್ಕೊಂಡು ಹೋಗ್ತಿದೆ. ಸೊ ಅಷ್ಟೇ. ಇನ್ನು ಮಗು, ಕೆಲವೊಬ್ರು ತುಂಬಾ ಜನ ಕಮೆಂಟ್ ಹಾಕಿದ್ರಿ, ಕಾವ್ಯ ರಿಯಲಿ ಗ್ರೇಟ್, ಮಗು ಕೆಲವೊಮ್ಮೆ ಕಾಟಗಳು ಕೊಡ್ತಾರೆ, ಸೊ ನೀವಿಬ್ಬರೇ ಮೇಂಟೈನ್ ಮಾಡ್ಕೊಂಡು ಹೋಗ್ತಿದ್ದೀರಾ ಅಂತ. 5 ತಿಂಗಳವರೆಗೂ ನಮ್ಮಮ್ಮ ನಮಗೆ ಇದು ಮಾಡಿಕೊಟ್ಟಿದ್ದಾರೆ. ಸೊ ಅದಾದ್ಮೇಲೆ ಕೂಡ ಮಗು ಹಠ ಮಾಡೋದಾಗಿರ್ಲಿ, ಇತ್ತೀಚೆಗೆ ತುಂಬಾನೇ ತೀಟಿಕೆ ಮಾಡ್ತಿದ್ದಾನು. ನಾವು ಹಿಡಿಯೋದ್ರಿಂದ ಆಗಿರ್ಲಿ, ಎಲ್ಲಾನು ಆಗಿದ್ರು ಕೂಡ ಅಂಬಿ ನಂಗೆ ಹೆಲ್ಪ್ ಮಾಡ್ತಾ ಇರ್ತಾನೆ. ಸೊ ನಾನು ಮನೆ ಕೆಲಸ ಮಾಡ್ತಿದ್ರೆ ಅಂಬಿ ಪಾಪನ ಎತ್ಕೊಂಡು ಪಾಪನ ನೋಡ್ಕೊಳ್ತಾನೆ. ಇನ್ನು ಪಾಪನ್ ಕೂಡ ಮಲಗಿಸೋದು ಅವನೇ. ಇನ್ನು ಏನೇ ನಾನು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ರು ಅಂಬಿ ಪಾಪನ್ ಎತ್ಕೊಂತಾನೆ. ಅವ್ನು ಯಾವುದೇ ರೀತಿ ನನಗೆ ಕೆಲಸ ಇದೆ ಎತ್ಕೋಬಾ ಅಂತ ರೇಗಾಡಲ್ಲ. ಇಬ್ರು ಹೀಗೆ ಅವನ ಹತ್ತಾಗ ನಾನು ಸ್ವಲ್ಪ ಹೊತ್ತು ಇವನು ಸ್ವಲ್ಪ ಹೊತ್ತು ಎತ್ಕೊಂಡು ಸಮಾಧಾನ ಮಾಡ್ತಾ ಇಬ್ರು ಸೇರಿಸಿ ಅವನ್ನ ಮಲಗಿಸ್ತಾ ಇಬ್ರು ಸೇರಿಸಿ ಅವ್ನಿಗೆ ಆದಷ್ಟು ಟೈಮ್ ಕೊಡೋಕ್ಕೆ ಟ್ರೈ ಮಾಡ್ತಾ ಇರ್ತೀವಿ ನಾವು ದಿನದಲ್ಲಿ. ಸೊ ಅವ್ನಿಗೆ ಟೈಮ್ ಕೊಡ್ತಾ ಅವ್ನಿಗೂ ಕೂಡ ಚೆನ್ನಾಗಿ ಬಿಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನನ್ನಲ್ಲಿರೋ ಒಂದು ಸ್ವಲ್ಪ ಟ್ಯಾಲೆಂಟ್ನ ನನ್ನ ಮಗುಂಗೆ ಕೊಟ್ಟು ಅಟ್ಲೀಸ್ಟ್ ಅವನಾದ್ರೂ ಮುಂದಕ್ಕೆ ಏನಾದರೂ ಒಂದು ಮಾಡಬೇಕು ಅನ್ನೋದು ಇಂಟೆನ್ಷನ್ ನನ್ನ ಮೈಂಡಲ್ಲಿದೆ. ಎಸ್ ಅಷ್ಟೇ, ಇನ್ನೇನಿಲ್ಲ. ಇಲ್ಲಿವರೆಗೂ ಲೈಫ್ ಹೀಗೆ ಬಂತು. ನಮ್ಮ ಜೀವನ ಪೂರ್ತಿ ಸಿಂಪಲ್ ಅಂದ ಸ್ಟಾರ್ಟ್ ಆಗಿ ಸಿಂಪಲ್ಗೆ ಹೆಂಡ್ ಆಗುತ್ತೆ ಕೊನೆಗೆ. ಅಷ್ಟೇ. ಜೀವನದಲ್ಲಿ ಫಸ್ಟ್ ಇಬ್ರು ಕೂಡ ಯಾರ ಹತ್ರನೂ ಅಂದರೆ ಜೀವನದಲ್ಲಿ ಯಾವ ಥರ ಬದುಕಬೇಕಂತಂದರೆ ಯಾರ ಹತ್ರನೂ ಕೈ ಚಾಚಿದಲ್ಲೇ ಯಾರ ಹತ್ರನೂ ತಲೆ ಭಾಗದಲ್ಲೇ ಬದುಕಿದ ಮೇಲೆ ಶೋಕಿ ಮಾಡೋಕ್ಕೆ ಟೈಮ್ ಇತ್ತು ಅಂತ ಅಂದರೆ ಆವಾಗ ಬೇಕಾದ್ರೆ ಶೋಕಿ ಮಾಡ್ಕೊಳ್ಬೋದು. ಇವಾಗ ಅಷ್ಟು ಟೈಮ್ ನಮ್ಮ ಹತ್ರ ಇಲ್ಲ. ಸೊ ಅಷ್ಟೇ ಗೈಸ್, ಅಷ್ಟೇ ನನ್ನ ಲೈಫ್ ಸ್ಟೋರಿ ಇಷ್ಟು ಹೇಳ್ಬೋದು ಅಷ್ಟೇ. ಸೊ ಒಂಥರ ಮಿಕ್ಸ್ಡ್ ಆಫ್ ಎಮೋಷನ್ಸ್ ಇದೆ. ಸೊ ನಾನು ಒಳ್ಳೋರ್ಗೆ ಒಳ್ಳೆಯವಳು, ಕೆಟ್ಟವ್ರಿಗೆ ಕೆಟ್ಟವಳು, ಆ ಥರ ಅಷ್ಟೇ. ನೆಕ್ಸ್ಟ್ ನಿಂದು ಲೈಫ್ ಸ್ಟೋರಿ ಇದೆ. ಸೊ ಇವಾಗ ಏನೇ ಅಂಬಿ ಬಗ್ಗೆ ಡೌಟ್ಸ್ ಇದ್ರು, ಕ್ವಶನ್ಸ್ ಇದ್ರು ಕಮೆಂಟಲ್ಲಿ ಕೇಳಿ. ಸೊ ನನ್ನ ಬಗ್ಗೆ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟಲ್ಲಿ ಕೇಳಿ. ಸೊ ಅದಕ್ಕೆ ನಾವು ಆನ್ಸರ್ ಮಾಡ್ತೀವಿ ಅಷ್ಟೇ ಗೈಸ್. ಏನಾದರೂ ಮಾತಾಡೋ ಜಾಸ್ತಿ ನಾನೇ ಮಾತಾಡಿದ್ದೀನಿ, ಅಟ್ಲೀಸ್ಟ್ ಎಂಡಪ್ ಆದರೂ ನೀನು ಮಾಡು. ಇಲ್ಲ, ನೆಕ್ಸ್ಟ್ ಮಾತಾಡ್ತೀನಿ. ಮತ್ತೆ ಇನ್ನೇನು ಮಾತಾಡೋಣ ಇದರಲ್ಲಿ ಅಂತ. ನಿಮ್ಗೆ ಏನಾದರೂ ಡೌಟ್ಸ್ ಇದೆ? ನನಗೆ ಏನು ಡೌಟ್ಸ್ ಇಲ್ಲ. ನೀನು ಯಾವತ್ತಾದ್ರೂ ರಿಗ್ರೆಟ್ ಮಾಡಿದ್ಯಾ, ನಾನು ಲವ್ ಮಾಡಿ ತಪ್ಪು ಮಾಡಿದ್ದೀನಿ, ನೀನು ಮದುವೆ ಆಗಿ ತಪ್ಪು ಮಾಡಿದ್ದೀನಿ ಅಂತ? ಹಂಗೆ ಅನ್ಕೊಂಡಿದ್ರು ಮದುವೆನೇ ಆಗ್ತಿರ್ಲಿಲ್ಲ ಅಷ್ಟೇ ಗೈಸ್, ನನಗೆ ಯಾವತ್ತೂ ಅನಿಸಿಲ್ಲ. ಸೊ ಇಲ್ಲಿ ಏನು ಗೊತ್ತಾ, ಒಬ್ಬ ಎಜುಕೇಟೆಡ್ನ ಮದುವೆ ಆದರೆ ಅವರಿಬ್ರು ಮಧ್ಯೆ ಬಿರುಕು ಆಲ್ಮೋಸ್ಟ್ ಹೊಡೆಯುತ್ತೆ. ನಿನಗಿಂತ ನಾನೇನು ಕಮ್ಮಿ ಇಲ್ಲ, ನಿನಗಿಂತ ನಾನೇನು ಕಮ್ಮಿ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳಿ. ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ನನಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಅವ್ನು ರಿಗ್ರೆಟ್ ಮಾಡಲ್ಲ. ಏನೇ ಆದರೂ ನಾನು ನಿಂತಿದ್ದಾಳೆ. ಸೊ ಏನೇ ಡೌಟ್ಸ್ ಇದ್ರು ಅವ್ನು ಬಂದು ನನ್ನ ಕೇಳ್ತಾನೆ. ಸೊ ನನಗೆ ನಾನು ಪುಸ್ತಕದ ಬದನೆಕಾಯಿ ಆಗಿರ್ಬೋದು, ಬಟ್ ಅಂಬಿ ಹತ್ರ ಪ್ರತಿಯೊಂದು ಜನರಲ್ ನಾಲೆಜ್ ಇದೆ. ಸೊ ನನಗೆ ಗೊತ್ತಿಲ್ದಿರೋಂಥ ಮೊಬೈಲ್ ಹ್ಯಾಪ್ಸ್ ಬಗ್ಗೆ ಇಲ್ಲ, ಬಿಲ್ಡಪ್ ಅಂತಲ್ಲ, ಸೀರಿಯಸ್ಲಿ ಹೇಳಲೇಬೇಕು. ಸೊ ನನಗೆ ಗೊತ್ತಿಲ್ದಿರೋ ವಿಷಯಗಳು ಅವನಿಗೆ ಗೊತ್ತಿದೆ. ಸೊ ಜೀವನದಲ್ಲಿ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿರೋದು ಅಂಬಿ. ಪಾಠದಲ್ಲಿರೋ ಪಾಠ ನೋಡಿ ಕಲ್ತಾಳೆ. ನಾನು ಜೀವನ ಪಾಠ ನನಗೆ ಜೀವನ ಪಾಠ ಅಂಬಿ ಹೇಳ್ಕೊಟ್ಟಿರೋದು. ಇನ್ನು ನನ್ನ ಜೀವನಕ್ಕೆ ಬೇಕಾಗಿರೋ ಪಾಠ ನನ್ನ ಬುಕ್ಕಲ್ಲಿ ಓದಿ ತಿಳ್ಕೊಂಡಿರೋದು, ಅದು ಇದು ನೋಡಿ ಕಲ್ತಿರೋದು ಅಷ್ಟೇ. ನಂದು ಹೇಳ್ತೀನಿ ನೆಕ್ಸ್ಟು. ಅವಳು ಎಜುಕೇಷನ್ ಬಗ್ಗೆ ಹೇಳೋಳಲ್ಲ, ಅದ್ರ ಬಗ್ಗೆ ಸ್ವಲ್ಪ ನಂದಿದೆ ವೇಜೇನು, ಬಟ್ ಹೇಳ್ತೀನಿ. ಬಟ್ ಇವಾಗ ಬೇಡ, ಉಳ್ದೇ ಇದೆ, ಯಾಕಂದ್ರೆ ಜಾಸ್ತಿ ನಿಮಿಷ ಆಗೋದು. ಬಟ್ ನಾನು ಕಮ್ಮಿ ಓದಿರ್ಬೋದು. ಸೊ ನೀವು ಜಸ್ಟ್ PUC ಹೋಗಿ ಇಷ್ಟೊಂದು ಬೇಡ ಹಾಕೋಬೇಡಿ ಅಂತ ಹೇಳಬೇಡಿ. ಬಟ್ ಐ ಕ್ಯಾನ್ ಮ್ಯಾನೇಜ್ ಎವ್ರಿಥಿಂಗ್. ಸೊ ಅಷ್ಟೇ, ಎಲ್ಲೂ ತೋರಿಸ್ಕೊಂಡಿಲ್ಲ ಅಷ್ಟೇ. ಸೊ ಏನೇ ಕಷ್ಟ ಸಿಚುವೇಶನ್ಸ್ ಬಂದರೂ ಐ ಕ್ಯಾನ್ ಹ್ಯಾಂಡಲ್, ಐ ಕ್ಯಾನ್ ಡೂ ಇಟ್ ಅಷ್ಟೇ. ಅಷ್ಟೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಬಟ್ ನಾವು ಅದನ್ನು ತೋರಿಸ್ಕೊಂಡು ಇದು ಮಾಡೋಕ್ಕೆ ಇಷ್ಟಪಡಲ್ಲ. ಸೊ ನಿಮ್ಗೆ ಅನ್ಸ್ಬೋದು ಇಷ್ಟಕ್ಕೆ ಏಜ್ ಇದೆ ಹಾಗೆ ಹೀಗೆ ಅಂತ ಹೇಳಿ. ಏಜ್ ಡಸಂಟ್ ಮ್ಯಾಟರ್, ಮೆಚುರಿಟಿ ಲೆವೆಲ್ ಮ್ಯಾಟರ್ಸ್. ಸೊ ಆ ಮೆಚುರಿಟಿಲಿ ನಾವಿಬ್ಬರು ಕೂಡ ಲೀಡ್ ಮಾಡಿದ್ವಿ. ಯಾವುದೇ ಸಹಾಯ ಇಲ್ಲದೆ, ಯಾರೇ ಏನೇ ಅಂದರೂ ಕೂಡ ತಲೆ ಕೆಡಿಸ್ಕೊಂಡಲ್ಲೇ ನಾವಿಬ್ಬರು ಬದುಕಿ ತೋರಿಸ್ತಾ ಇದ್ದೀವಿ. ಯಾರತ್ರನೂ ಕೈ ಚಾಚ್ತಲ್ಲೇ ಸ್ವಂತ ದುಡ್ಡಲ್ಲಿ ದುಡ್ದು ಕಷ್ಟಪಡ್ತಿದ್ದೀವಿ ಅಷ್ಟೇ.
ಅಷ್ಟೇ ಗೈಸ್, ಇದಾಗಿತ್ತು ಇವತ್ತಿನ ಬ್ಲಾಗ್. ಹೋಪ್ ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆಯ್ತು ಅಂತ. ಇದರಲ್ಲಿ ಎಷ್ಟು ಗೊತ್ತಿರೋಷ್ಟು ನಾನು ಮಾತಾಡಿದೀವಿ, ಗೊತ್ತಿರಲಾರಷ್ಟು ಇವಳು ಮಾತಾಡೋಳೆ, ಗೊತ್ತಿರೋಷ್ಟು ಗೊತ್ತಿಲ್ಲದಿರೋಷ್ಟು ಇಬ್ರು ಏನನ್ನ ಮಾತಾಡೋಳೆ. ಬಟ್ ನಮಗೂ ಇದ್ರಲ್ಲಿ ಏನ ಅಂತ ನಮಗೂ ಕ್ಲಿಯರಿಟಿ ಇಲ್ಲ. ನೀವ್ ಹೇಳಿದ್ರ ಮೇಲೆ ಗೊತ್ತಾಗುತ್ತೆ ಏನಾರು ತಪ್ಪು ಮಾಡಿದೀವ ಮಾತಾಡಿದೀವ ಕಮೆಂಟ್ ಅಲ್ಲಿ ಹೇಳಿದಾಗ ತಿಳ್ಕೊತೀವಿ. ಫಸ್ಟ್ ಇವಾಗ ಇವಳು ಹೇಳೋಳ, ನೆಕ್ಸ್ಟ್ ನಂದು ಹೇಳ್ತೀನಿ. ಸೊ ನಂದು ಡೆತ್ ಆಪೋಸಿಟ್. ಸೊ ನಾನು ಈ ತರ ಲೈಫ್ ಲೀಡ್ ಮಾಡಿದ್ರೆ ಅಂಬಿದೆ ಕಂಪ್ಲೀಟ್ ಲೈಫ್ ಬೇರೆ ತರ ಇದೆ, ಬೇರೆ ಇದೆ. ನೋಡೋಣ, ಎಷ್ಟು ಜನ ಕೇಳ್ತಾರೋ ಅದ್ರ ಮೇಲೆ ನಾನು ಮಾಡ್ಬೇಕು ಬಿಡ್ಬೇಕು ಅನ್ನೋದು ಯೋಚನೆ ಮಾಡ್ತೀನಿ. ಇನ್ನ ಏನೂ ಕೇಳಿಲ್ಲ, ನೋಡೋಣ. ನಮ್ದು ಲೆಂತ್ ಇದೆ, ಅದ್ರಲ್ಲಿ ಹೇಳೋಣ ಅಂತ ಮುಗೀತು. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ, ಹೋಪ್ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟು ಬ್ಲಾಗ್ ಮಾಡಿದ್ರು ಅಣ್ಣ ಒಂಚೂರು ಕಿಮಿಂಗ್ ಕಲ್ಲರ್ ಹಂಗೆ ಮಲ್ಗೋ, ನಿನ್ನೆ ಎದ್ದೇ ಇಲ್ಲ. ಅವನು ತೋರಿಸ್ಬಿಡೋಣ ಲಾಸ್ಟ್ ಎಂಡ್. ಅವನದು ವ್ಲಾಗ್ ತುಂಬಾ ಇದೆ, ಅವನೊಂಥರ ಏನಂದ್ರೆ ಅವ್ನ ಬ್ಲಾಗ್ ಅಲ್ಲಿ ತೋರಿಸಬಹುದು, ಬಟ್ ಅವ್ನಿಗೆ ಇನ್ನ ಏನು ಗೊತ್ತಿಲ್ಲ. ನೆಕ್ಸ್ಟ್ ಅವ್ನು ಮಾತಾಡೋದು ಅವಾಗ ಬೇಕಾದ್ರೆ ಜಾಸ್ತಿ ಅವನ್ನ ತೋರಿಸ್ಕೊಂಡು ಅವನು ಮಾತಾಡ್ತಿದ್ರೆ ನಮಗೂ ಏನು ಅನ್ಸಲ್ಲ. ಬಟ್ ಅವ್ನ ಹಿಡ್ಕೊಂಡು ನಾವೇ ಬರೀ ಮಾತಾಡ್ತಿದ್ವಿ. ಅವನ ಇಟ್ಕೊಂಡು ಬ್ಲಾಗ್ ಮಾಡೋ ಅಷ್ಟು ತಾಳ್ಮೆ ಕೂಡ ನಮ್ಗಿಲ್ಲ. ಅಷ್ಟೊಂದು ತೀಟೆ ಮಾಡ್ತಾನೆ, ಹ್ಯಾಂಡಲ್ ಮಾಡೋಕ್ಕೆ ತುಂಬಾ ಕಷ್ಟ. ಸೊ ಅದಕ್ಕೋಸ್ಕರ ಅವ್ನು ಮಲಗ್ದಾಗಲೇ ಈ ರೀತಿ ಬ್ಲಾಗ್ ಮಾಡ್ಕೊಳ್ಬೇಕು ಅಷ್ಟೇ ಗೈಸ್. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸೊ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅಂಬಿಕಾ ಯೂಟ್ಯೂಬ್ ಚಾನಲ್ನ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಬಾಯ್, ಸಿ ಯು. ಬಾಯ್.